ಪರಿಚಯಿಸಬೇಕು. ಮೊದಲನೇದು HB ರಾಘವೇಂದ್ರ ಅವರು ಕಳೆದ 20-25 ವರ್ಷದ ರಂಗ ತರಬೇತಿಯನ್ನು ಮಾಡ್ತಾ ನಟರಾಗಿ, ಪತ್ರಿಕೆ ಸಂಪಾದಕರಾಗಿ, ವಕೀಲರಾಗಿ, ಎಲ್ಲಕ್ಕಿಂತ ಮುಖ್ಯವಾಗಿ ಆಕ್ಟಿವಿಸ್ಟ್ ಆಗಿ, ತುಂಬ ಮುಖ್ಯವಾದ ಓದುಗರಾಗಿ ಕರ್ನಾಟಕದ ಬೇರೆ ಬೇರೆ ಚಳವಳಿಗಳಲ್ಲಿ ಭಾಗವಹಿಸಿ ಥಿಯೇಟರ್ನ ತುಂಬ ಅಚ್ಚುಕಟ್ಟಾಗಿ ನಿರ್ವಹಿಸುವಂಥ ಶಕ್ತಿ ಇರುವ ಸ್ನೇಹಿತರು HB ರಾಘವೇಂದ್ರ. ಸ್ವತಃ ವಕೀಲರು ಕೆಲಸವನ್ನು ಮಾಡ್ತಾ ಇಷ್ಟೆಲ್ಲ ಬಹುಮುಖ ಆಲೋಚನೆ ಇಟ್ಕೊಂಡು ನಿಮ್ಮೊಂದಿಗೆ ಇವತ್ತು ಅವರು ರಂಗ ತರಬೇತಿಯನ್ನು ಕುರಿತಾಗಿ ಕೆಲವು ಮಾಹಿತಿಗಳನ್ನು ಹಂಚ್ಕೊಳ್ತಾರೆ. ಒಂದೇ ಎರಡನೇ ನಮ್ಮ ಪ್ರೀತಿಯ ಗೆಳೆಯರು. ಆಮೇಲೆ ಕಳೆದ 20 ವರ್ಷದಿಂದ ನಾವು ಬೇರೆ ಬೇರೆ ಥರದ ಸಂಘಟನೆಗಳಲ್ಲಿ ಬೇರೆ ಬೇರೆ ಕೆಲಸ ಕಾರ್ಯದಲ್ಲಿ ತೊಡಗಿ ಮಾಡ್ತಾ ಇದ್ದೀವಿ. ಹಾಗಾಗಿ ಸಾಗರಕ್ಕೆ ನಾನು ಬಂದಮೇಲೆ ಇದನ್ನು ಮಾಡಬೇಕು ಅಂತ ಮೊದಲಿಂದ ಪ್ರಯತ್ನಿಸ್ತಾ ಇದ್ದೆ. ಹೋದ ವರ್ಷ ಆಗಿಲ್ಲ. ಈ ವರ್ಷ ರಂಗಾಯಣದ ಇದರಲ್ಲಿ ನಾಟಕವನ್ನು ಜಲಗಾರವನ್ನು ತಗೊಂಡಿದ್ದೀವಿ. ಇನ್ನೊಬ್ಬರು ಬಹಳ ಹಿರಿಯರಾದಂತಹ 7 ವಸಂತಗಳ 20 ವರ್ಷದ ವಸಂತಗಳನ್ನು ದಾಟಿದ ಬ್ರಹ್ಮಚಾರ 30-35 ವರ್ಷದಿಂದ ರಂಗ ತರಬೇತಿಯನ್ನು ಮಾಡ್ತಾ ಇದ್ದಾರೆ. ಆ್ಯಕ್ಟರ್ ಆಗಿ, ಡೈರೆಕ್ಟರ್ ಆಗಿ, ಸಂಚಿಕೆ ಎಲ್ಲದರ ಬಗ್ಗೆಯೂ ಅವ್ರಿಗೆ ತುಂಬ ಒಳ್ಳೆಯ ಆಸಕ್ತಿ ಇದೆ. ಅವರು ನಿಮ್ಮ ತರಬೇತಿ ಮಾಡಲಿಕ್ಕೆ ಅವರು ಒಪ್ಪಿಕೊಂಡಿದ್ದಾರೆ. ಕಾಂತೇಶ್ ಕದವಳ್ಳಿಗೆ ಅವರು ಸಜೆಸ್ಟ್ ಮಾಡಿದಾಗ ಭೇಟಿಯಾದಾಗ ಅವ್ರು ಮಾತಾಡುವಾಗಲೇ ಮತ್ತವ್ರಿಗೆ ಇವತ್ತು ಪ್ರಾಕ್ಟೀಸಿಗೆ ಫಸ್ಟ್ ಡೇ ಬಂದಾಗ ಒಂದು ಡೈಲಾಗ್ ನಿಮ್ಮ ಬಾಯಲ್ಲಿ ಹೇಳಿಸ್ದಾಗಲೇ ನಿಮ್ಮ ಕೆಲವಿಗಾದರೂ ಹೇಗೆ ಇದನ್ನು ನಿರೂಪಣೆ ಮಾಡೋದು, ಹೇಗೆ ನಾಟಕ ಮಾಡೋದು, ಸೊ ಇದೆಲ್ಲ ಹೊಸ್ತಿದೆ. ಆದರೆ ನೀವು ಶುರು ಮಾಡ್ಕೊಳ್ಳೋಕ್ಕೆ ಏನು ಶುರು ಮಾಡ್ತೀವಿ ಇವತ್ತಿಂದ ಬೇರೆ ಬೇರೆಯವರು ಸೇರುವ ಅಥವಾ ನಿಮ್ಮಲ್ಲೇ ಹೊಸ ಆಸಕ್ತಿ ಮೂಡಿಸುವಂಥ ಶಕ್ತಿ ಇರುವ ತೆಗಿತ ನಾಟಕವನ್ನು ಪ್ರಶ್ನೆ ಮಾಡಲಿಕ್ಕೆ ರಾಘವೇಂದ್ರ ಬರ್ತಾರೆ. ಹಾಗೆ ನಿಮಗೆ ನಮ್ಮ ಕಾಲೇಜಿನ ಗೆಳೆಯರ ಸ್ನೇಹಿತರಂಥ ಲಾಂಚ್ ಮಾಡೋ ವೇದಿಕೆ. ಜೊತೆಗೆ ನಾನು ನಿಮ್ಮೊಂದಿಗೆ ಇನ್ನು 29 ತಾರೀಕು ದಿನನಿತ್ಯ 3 ಗಂಟೆಯಿಂದ 5 ಗಂಟೆವರೆಗೆ ನಿಮ್ಮೊಟ್ಟಿಗೆ ಥಿಯೇಟ್ರಲ್ಲಿ ಆ್ಯಕ್ಟಿವಿಟೀಸಲ್ಲಿ ಭಾಗವಹಿಸಿದ್ರು. ಎಡಿಟ್ ಮಾಡಿ ಜಲಗಾರವನ್ನು ಕೊಟ್ಟಿದ್ದೀನಿ. ಅದನ್ನು 35 ನಿಮಿಷಕ್ಕೆ 30+5 ನಿಮಿಷಕ್ಕೆ ನಿಲ್ಲಿಸಬೇಕು. ಈಗಾಗಲೇ ಬ್ರಹ್ಮಚಾರ ಅವರು ಸಂಗೀತಕ್ಕೆ ಮತ್ತು ಬೇರೆ ಬೇರೆ ಇದಕ್ಕೆ ಮಾತಾಡಿದಾಗ ಏನೇನು ಬಳಸ್ಕೋಬೇಕು, ಏನೇನು ಉಳಿಸ್ಕೋಬೇಕು, ಹೇಗೆ ಮಾಡಬೇಕು, ಯಾಕೆ ಇಂಪಾರ್ಟೆಂಟ್ ಅಂದರೆ ಈ ನಾಟಕ ಬಂದು ಇವತ್ತು 100 ವರ್ಷ 1924 ವಯಸ್ಸಿನಲ್ಲಿ ಈ ನಾಟಕವನ್ನು ಮುಗಿಸ್ತಾರೆ. ಅದು 100 ವರ್ಷ ಆಗಿದೆ ಈ ನಾಟಕಕ್ಕೆ. ಇವತ್ತು ಪ್ರಸ್ತುತವಾದಂತಹ ಒಂದು ಶ್ರೇಣೀಕರಣದ ವ್ಯವಸ್ಥೆಯ ಶ್ರೇಣೀಕರಣವನ್ನು ಪ್ರಶ್ನಿಸುವ ನಾಟಕ ಜಲಗಾರ. ಇದು ಡಾನ್ ಹಾಲಲ್ಲಿ ಪ್ರದರ್ಶನಗೊಂಡಾಗ ಗೋಲ್ಡ್ ಮೆಡಲ್ ತಂದುಕೊಟ್ಟು ನಾಟಕ ಇದು. ಮತ್ತು ಉತ್ತರ ಭಾರತದಲ್ಲಿ, ಉತ್ತರಾಂಚಲದಲ್ಲಿ ಈ ನಾಟಕವನ್ನು ಅಭಿನಯಿಸಿದಾಗ ನಟನ ತಂಡಕ್ಕೆ ಸ್ವರ್ಣ ತಂದಂತಹ ನಾಟಕ ಇದು. ನಾಟಕದ ವಸ್ತುವೇ ಅಷ್ಟು ಗಟ್ಟಿಯಾಗಿರುವಂಥದ್ದು, ಬಹಳ ಅದ್ಭುತವಾದಂತಹ ನಾಟಕ. ನನಗೆ ಯಾವಾಗಲೂ ಡಿಸ್ಟರ್ಬ್ ಮಾಡೋದು ನಾಟಕ ಇದು. ಈ ನಾಟಕವನ್ನು ನಾನು ಪ್ರೈಮರಿ ಸ್ಕೂಲ್ಗೆ ಮಾಡಿಸಿದ್ದೆ. ಸೊರಬಾರ್ದು ಪ್ರೈಮರಿ ಸ್ಕೂಲ್ ಹತ್ರ ಸ್ವಲ್ಪ ಸರಳೀಕರಿಸಿ ಮಾಡಿಸಿದ್ದೆ. ನಿಮ್ಮ ಹತ್ರ ಈ ನಾಟಕವನ್ನು ಮಾಡಿಸ್ಬೇಕು ನನಗೆ ತುಂಬ ಅಭಿಲಾಷೆ ಬಂದಿದ್ದ ಇತ್ತು. ಈ ಹಿಂದಿನ ಕಾಲಗಳಲ್ಲಿ ಬೇರೆ ಬೇರೆ ನಾಟಕವನ್ನು ಮಾಡಿಸಿದ್ದೆ. ಶಸ್ತ್ರ ಸನ್ಯಾಸ ನಾಟಕ ಮಾಡಿಸಿದ್ದೆ. ನಾನು ಗೊತ್ತಿದೆ. ಅವರೇ ಸ್ವತಃ ಇನ್ನೊಂದು ಕಾವತ್ತೊಬ್ಬ ನಾನೇ ಅಲ್ಲಿ ನಿಂತು ನಾಟಕ ನೋಡಿದ್ರು. ಈ ರಂಗಾಸಕ್ತಿಯನ್ನು ಬೆಳೆಸ್ಕೊಳ್ಳೋದ್ರ ಮೂಲಕ ನೀವು ಏನು ಮಾಡಬಹುದು, ಮಾತು, ನಡೆನುಡಿ, ಓದು, ಒಟ್ಟು ಕಲ್ಚರೇ ಅದು ಹೇಗೆ ಬೇರೆ ಥರದ್ದು ವಿಭಿನ್ನ ರೂಪವನ್ನು ಪಡೀತದೆ ಅಂತ ನಿಮಗೆ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಆದ್ದರಿಂದ ಈಗ ಭಾಗವಹಿಸಿದ ಬೇರೆ ಬೇರೆ BCom, BA ಆಪ್ಷನ್ಗಳು ಬೇರೆ ಬೇರೆ ಫ್ಯಾಕಲ್ಟಿಯಲ್ಲೇ ಇದೆ, ಬೇರೆ ಬೇರೆ ಓದ್ತಾ ಇದ್ದೀವಿ. ನಿಮಗೆಲ್ಲರಿಗೂ ಈ ನಾಟಕ ಬೇರೆ ಥರದ ರೂಪಾಂತರವನ್ನು ಕೊಡುತ್ತೆ ಅನ್ನೋ ನಂಬಿಕೆಯಾಗಿದೆ. ನೀವು ಶ್ರದ್ಧೆಯಿಂದ ಭಾಗವಹಿಸಿದರೆ ನಿಮ್ಮೊಂದಿಗೆ ಇನ್ನಷ್ಟು ಜನ ಗೆಳೆಯರು ಸೇರ್ತಾರೆ. ಈಗಾಗಲೇ 15 ಜನ ಹೆಸರು ಕೊಟ್ಟಿದ್ದಾರೆ. ಸಹ್ಯಾದ್ರಿ ಉತ್ಸವದ ತರಬೇತಿ ಕೂಡ ನಡೀತಾರೆ. ಅದರಿಂದ 40 ಜನ 50 ಜನ ಹಂಚಿಕೊಂಡಿದ್ದಾರೆ. ನಾಳೆಯಿಂದ ಪರ್ಟಿಕ್ಯುಲರ್ ಆಗಿ ನಾವು ಏನು ಥಿಯೇಟ್ರಿಗೆ ಹೆಸರು ಕೊಟ್ಟಿದ್ದಾರೋ ವಿಜೇಂದ್ರ ಅವ್ರು ಇರಬೇಕು. ಕರೆಕ್ಟಾಗಿ 2 ಗಂಟೆವರೆಗೆ ಇರಬೇಕು. 5 ಗಂಟೆ ತನಕ ನಾವು ನಾಟಕದ ತರಬೇತಿಯಿಂದ ಇದು ಕೇವಲ 25 ದಿವಸ ಮಾತ್ರ ಇರೋದು. ಶೋಗೆ 29 ತಾರೀಕು ಶೋ ಮಾಡ್ತಾ ಇದ್ದೀವಿ. ಅದಕ್ಕೆ ಸಂಬಂಧಪಟ್ಟಂಗೆ ರಾಘವೇಂದ್ರ ಅವರು ಒಂದಿಷ್ಟು ಮಾತುಗಳು ಹಂಚ್ಕೊಳ್ತಾರೆ. ಬ್ರಹ್ಮಚಾರ ಹೇಳ್ತಾರೆ. ನೀವು ಇದರಲ್ಲಿ ಹೆಚ್ಚು ತಲ್ಲೀನರಾಗಿ ಭಾಗವಹಿಸೋದ್ರ ಮೂಲಕ ನಾಟಕವನ್ನು ಯಶಸ್ವಿ ಒಂದು ಪ್ರೈಸ್ ಬರೋದು ಅದೊಂದು ಎರಡೇ ಪ್ರಶ್ನೆ. ಆದರೆ ನಾವು ನಾಟಕದ ಜೊತೆಯಲ್ಲಿ ಇರೋದ್ರ ಮೂಲಕ ನಮ್ಮ ಬದುಕು ಬೇರೆ ಥರ ಒಂದು ರೂಪವನ್ನು ಪಡ್ಕೊಳ್ಳುತ್ತೆ. ಹಾಗೆ ಪಡ್ಕೊಳ್ಬೇಕು ಅನ್ನೋ ಆಸಕ್ತಿಯಿಂದ ನೀವು ವಹಿಸಿದರೆ ನಾವು ಕೊಡಲಿಕ್ಕೆ ತಯಾರಿಲ್ಲ ಅನ್ನೋ ಮಾತನ್ನು ಹೇಳ್ತಾ ಇಬ್ಬರು ಗೆಳೆಯರಿಗೆ ಮತ್ತು ಹಿರಿಯರಾದ
ಏನು ಮಾಡಬೇಕು, ಹೇಗೆ ಯಾವುದೇ ನಾಟಕ ಆದರೂ ಏನಿರುತ್ತೆ ಅನ್ನೋದನ್ನು ಹೇಗಿರಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ. ಬ್ರಹ್ಮಚಾರಿ ಅವರು ಇವತ್ತಿಂದಲೇ ನಿಮ್ಮೊಂದಿಗೆ ಡೈರೆಕ್ಷನ್ ಕುರಿತು ಮಾತಾಡ್ತಾರೆ ಮತ್ತು ಡೈರೆಕ್ಷನ್ ನೀಡುವಂತೆ ಇವತ್ತಿಂದ ಶುರು ಮಾಡ್ತಾರೆ. ಸ್ಕ್ರಿಪ್ಟ್ ತಂದುಕೊಟ್ಟಿಲ್ಲ. ರಾಘವೇಂದ್ರ ಅವರಿಗೆ ಸ್ವಾಗತ. ಎಲ್ಲರಿಗೂ ನಮಸ್ಕಾರ. ಈ ಕಾಲೇಜಿನ ಪ್ರಾಂಶುಪಾಲರು ನಮ್ಮ ಸಾಗರಕ್ಕೆ ಬಂದಾಗಿನಿಂದಲೂ ನಮ್ಮೊಂದಿಗೆ ಒಂದು ಭಿನ್ನವಾದಂಥ ಸಂಬಂಧವನ್ನು ಇಟ್ಟುಕೊಂಡಂಥ ಡಾಕ್ಟರ್ ಸೋಮಣ್ಣಪ್ಪ ಅವರೇ, ಚಳವಳಿಯ ಸಂದರ್ಭದಲ್ಲಿ ಪರಿಚಯ ಆದಂಥ ಬರವಣಿಗೆ ಮತ್ತು ಭಾಷಣ ಇದರ ಮೂಲಕ ಪರಿಚಯ ಆದಂಥ ನನಗೆ ಚಾರ್ವಾಕರ ಆಗುವಂಥ ಹೆಸರಿಟ್ಟಂಥ ಡಾಕ್ಟರ್ ಕುಂಸಿ ಉಮೇಶ್ ಅವರಿಗೆ ಮತ್ತು ರಂಗ ನಿರ್ದೇಶಕರಾದಂಥ ಸಿ ಟಿ ಬ್ರಹ್ಮಾಚಾರ್ಯ, ಇದು ಬಹಳ ಭಿನ್ನವಾದಂಥ ಕಾರ್ಯಕ್ರಮ ಅನ್ಕೋತೀನಿ. ಇಲ್ಲಿ 10 ಜನ ಸೇರಿರಲ್ಲ, ನಿಜವಾಗ್ಲೂ ಬಹಳ ಸಂತೋಷದಂಥ ವಿಚಾರ. ನನಗೆ ಬರಬೇಕಾದ್ರೆ ಭಾಳ ಅನುಮಾನದಿಂದ ಅಸಡ್ಡೆಯಿಂದ ಬರ್ತಾರೆ. ಒಂದು ಹೊರಗಡೆ ಇಳಿದ ಮೇಲೆ ಅದನ್ನು ಹೊರಗಡೆ ಹೋಗೋಕ್ಕೆ ಸಾಧ್ಯನೇ ಆಗಲ್ಲ. 10 ಜನ ಬಂದಿರಲ್ಲ, ಈ ಸಂಖ್ಯೆ 5 ಜನ ಆದರೂ ಕೂಡ ಜಲಗಾರ ನಾಟಕವನ್ನು ಮಾಡಿಸುವ ಸಾಮರ್ಥ್ಯ, ತಾಕತ್ತು ಆ ಸ್ಕ್ರಿಪ್ಟಿಗೂ ಇದೆ ಮತ್ತು ಮಾಡಿಸುವವರೆಗೂ ಇದೆ ಅನ್ನೋದನ್ನು ಮೊದಲು ಇಲ್ಲಿ ರಿಜಿಸ್ಟರ್ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಆಮೇಲೆ ರಂಗಭೂಮಿ ಚಟುವಟಿಕೆಯಿಂದ ಕಾಲೇಜುಗಳಲ್ಲಿ ನಡೆಸಬೇಕು ಅಂತಂದರೆ ಕಾಲೇಜಿನ ಪ್ರಾಂಶುಪಾಲರಿಗೆ ಅದ್ರ ಬಗ್ಗೆ ಒಂದು ಒಲವಿರಬೇಕು, ಒಂದು ಕಾಳಜಿ ಇರಬೇಕು. ಆಮೇಲೆ ಅದನ್ನು ಇನ್ಚಾರ್ಜ್ ತಗೊಂಡು ಮಾಡುವವರಿಗೆ ಕೂಡ ವಿಶೇಷವಾದಂಥ ಆಸಕ್ತಿ ಇರಬೇಕು. ನಿಮ್ಮ ಲಕ್ ಏನಪ್ಪ ಅಂದರೆ ಅಂಥ ಅಪರೂಪದ 2 ಮೇಷ್ಟ್ರು ಸಿಕ್ಕಿದ್ದಾರೆ ನಿಮಗೆ. ಒಂದು ಸಣ್ಣನಪ್ಪ ಮೇಷ್ಟ್ರು, ಇನ್ನೊಬ್ಬರು ಡಾಕ್ಟರ್ ಕುಂಸಿ ಉಮೇಶ್. ಕುಂಸಿ ಉಮೇಶ್ ಅವರು ಎಲ್ಲೇ ಹೋದರೂ ಕೂಡ ಯಾರಾದರೂ ಕೂಡ ಅಪರೂಪದ ಮೇಷ್ಟ್ರು ಅಂತ ಕರೀತಾರೆ. ಹನುಮಪ್ಪ ಮತ್ತು ಕುಂಸಿ ಇಬ್ಬರು ಕ್ಲಾಸ್ಮೇಟ್ಸು. ಆಫ್ ದಿ ರೆಕಾರ್ಡ್ ಸಿಕ್ಕಾಪಟ್ಟೆ ಜಗಳ ಮಾಡ್ಕೊತಾರೆ. ವೇದಿಕೆಯಲ್ಲಿ ಪರಸ್ಪರ ಒಬ್ಬರನ್ನೊಬ್ಬರು ಹೊಡ್ಕೋತಾರೆ. ಹಾಗಾಗಿ ನಾವು ಮಧ್ಯೆ ಹೋದರೆ ಭಾಳ ಹೆಚ್ಚವಾಗಿರಬೇಕು. ನೀವು ಕೂಡ ಅಷ್ಟೇ. ಈ ಥರದ ಒಂದು ಮೇಷ್ಟ್ರು ಪರಂಪರೆ ಸಿಗೋದು ಭಾಳ ಅಪರೂಪ. ನಾವು ಓದ್ಬೇಕಾದ್ರೆ ನಮ್ಗೆ ಸಿಕ್ಕಿದ್ದು 88, 89, 90, 92, 94 ಎಲ್ ಬಿ ಕಾಲೇಜಲ್ಲಿ ಆ ಥರದ್ದು ಸಿಕ್ಕಿದ್ದು. ಆ ಎಲ್ ಬಿ ಕಾಲೇಜಲ್ಲಿ ಓದಬೇಕಾದ್ರೆ ಸಿ ಟಿ ಬ್ರಹ್ಮಾಚಾರ್ಯ ಅವರು ನಮಗೊಂದು ಸಾಯುವಾಟ ನಾಟಕ ಮಾಡಿಸಿದ್ರು. ಸಾಯುವಾಟ ನಾಟಕದಲ್ಲಿ ಗೃಹಸ್ಥನ ಪಾತ್ರ ಕೊಟ್ಟಿದ್ರು. ಗೃಹಸ್ಥನ ಪಾತ್ರ ಅದಕ್ಕೂ ಮೊದಲನೇ ವರ್ಷ ಸಾಯುವಾಟ ಗೃಹಸ್ಥ ಕಳ್ಳ ಲಾಸ್ಟಿಗೆ ಸ್ವಾಮಿ ಬರೋದು, ನಮ್ಮ ಮುಂದಿನ ಜನ್ಮದಲ್ಲಿ ನಾವು ನಮ್ಮ ರಾಜ ಹೇಳೋದು ಹೌದು ಹೌದು ಅಂತ ಹೇಳೋದು, ಅದೇ ಅದರ ನಾಟಕ. ಅದಕ್ಕೂ ಮೊದಲ ವರ್ಷ ಸಿಲ್ವರ್ ಜೂಬ್ಲಿ ಇಯರ್ ನಮಗೆ ಉತ್ತಮ ಪಡೆದರೆ ನಾಟಕ ಮಾಡಿಸಿದ್ರು. ಅದಕ್ಕೆ ಪುರುಷೋತ್ತಮ ತಲವಾಟ ಅವರಿಗೆ ಡೈರೆಕ್ಷನ್ ಮಾಡಲಿಕ್ಕೆ ಮಾಡಿದರು. ಬಟ್ ಅದನ್ನು ಪೂರ್ತಿ ತಿದ್ದಿದ್ದು ನಮ್ಮ ಮೇಷ್ಟ್ರು ಗುರುರಾವ್ ಬಾಪಟ್. ಅವಾಗ ಆ ಒಂದು ನಾಟಕ ಪ್ರದರ್ಶನ ಕಾರ್ಯಾಗಾರಕ್ಕೆ ಸುಮಾರು ಒಂದು 70 ಜನ ಬಂದಿದ್ರು. ಮೇಷ್ಟ್ರೆ 70 ಜನ ಬಂದಿದ್ರು. ಒಂದು 15 ದಿನ ವರ್ಕ್ಶಾಪ್ ಮಾಡಿದರು ತಲವಾಟ. ಅದಾದಮೇಲೆ ಬೋರ್ಡ್ ಮೇಲೆ ಪಾತ್ರನ ಹಂಚಿದ್ರು. ಹಂಚಿದಾಗ ರಾಜಮಾತೆ, ರಾಜವಡೆಯ, ನದಿರ ಎಲ್ಲ ಪೂರ್ತಿ ತೋಬಡಿದರೆ ಕಿವಿಯಾಣ ಬಂದಿದ್ದು. ಅದರಲ್ಲಿ ಎಲ್ಲ ಸಹಜವಾಗಿ ಇರುತ್ತಲ್ಲ, ಅವರ ತೀರ್ಮಾನ ಮಾಡ್ಬಿಡ್ತಾರೆ. ನನಗಿಂತ ಪಾತ್ರ ಸಿಗುತ್ತೆ, ರಾಜನ ಪಾತ್ರ ಸಿಗುತ್ತೆ, ಹಾಗೆ ಅವರ ತೀರ್ಮಾನ ಮಾಡ್ಬಿಡ್ತಾರೆ ಬಂದವರೆಲ್ಲ. ಅದ್ರೇನಾಯಿತು, ಬಹಳ ತಿಳಿದುಕೊಂಡವು, ಬಹಳ ನಾವೇ ಅಂದ್ಕೊಂಡವರಿಗೆಲ್ಲ ಸೈನಿಕನ ಪಾತ್ರ, ಹೊಳಬಡನ ಪಾತ್ರ ಇವೆಲ್ಲ ಸೇರಿಸುವಾಯಿತು. ಕಪ್ಪಾಗಿದ್ದ ನನಗೆ ರಾಜ ಒಡೆಯನ ಪಾತ್ರವನ್ನೇ ಹೆಸರು ಬರೆದಿದ್ರು. ಆಯಿತಾ. ಮಾರದಿನ ನೋಡಿದ್ರೆ 70 ಜನರಲ್ಲಿ ಸಂಖ್ಯೆ 20 ಕಳೀತು. ಸೊ ಆ 20ರಲ್ಲೇ ನಾಟಕ ಅದ್ಭುತವಾಯಿತು. ಅದು ಬೇರೆ ಪ್ರಶ್ನೆ. ಹಾಗೆ ರಂಗಭೂಮಿ ಅನ್ನೋದು ಸುಮ್ಮನೆ ನಿಧಾನ ಚಿಗುತ್ತಾ ನಿಧಾನ ಹಿಂಗೆ ಹಿಂಗೆ
ಹಾಗಾಗಿ ಇವತ್ತು 10 ಜನ ಬಂದಿಲ್ಲ, ರಿಯಲಿ ಐ ಆಮ್ ಗ್ರೇಟ್ ಫಾರ್ ಯು. ಆ್ಯಕ್ಚುಲಿ ರಂಗಭೂಮಿ ಹಾಗೇನೆ, ಅದು ಸುಮ್ಮನೆ ಏನೋ ಆಗೋದಿಲ್ಲ. ಅದು ಮಾಡೋರಿಗೆ ಗೊತ್ತು. ರಂಗಭೂಮಿ ಕಟ್ಟೋದು ಸಾಮ್ರಾಜ್ಯ ಕಟ್ಟದಂಗೆ. ರಂಗಭೂಮಿಯಲ್ಲಿ ಏನುಂಟು ಏನಿಲ್ಲ ಹೇಳಿ, ಏನುಂಟು ಏನಿಲ್ಲ. ಒಂದು ಮನೆ ಮಾಡಿದ್ರೆ ಮನೆ ನಡೆಸಿದಾಗ ರಂಗಭೂಮಿ ಅಂತಂದ್ರೆ, ಈಗ ಜಲಗಾರ ನಾಟಕ ಪಾತ್ರ ಮಾಡ್ತೀರಿ, ಜಲಗಾರ ಪಾತ್ರ ಯಾರು ಮಾಡ್ತೀರಾ? ಜಲಗಾರ ಪಾತ್ರ ಟ್ಯೂರಪ್ ಮಾಡ್ಬೇಕಲ್ಲ, ಜಲಗಾರನ ನಾವು ಆವಹಿಸ್ಕೊಳ್ಬೇಕಲ್ಲ. ಜಲಗಾರನ ಆವಹಿಸ್ಕೊಳ್ಬೇಕಾದ್ರೆ ಜಲಗಾರನ ಸ್ಕ್ರಿಪ್ಟ್ ಅಷ್ಟೇ ಓದೋ ಸಾಕಾಗಲ್ಲ. ಕುವೆಂಪು ಯಾವ ಕಾಲಘಟ್ಟದಲ್ಲಿ ಬರೋದು, ಏನು ಕಾರಣಕ್ಕಾಗಿ ಬರೋದು, ಯಾವ ಸಾಮಾಜಿಕ ಹಿನ್ನೆಲೆಯಲ್ಲಿ ಬರೋದು, ಇವೆಲ್ಲ ಅರ್ಥ ಮಾಡ್ಕೊಬೇಕಲ್ವಾ. ಹಾಗಾಗಿ ಆಮೇಲೆ ಅದು ಬರ್ತಿದ್ದಂಗೆ ಅದು ಕೂಡ ತಾಕತ್ತೆ ಬೇರೆ. ಈ ಬದುಕಿನ ನಮ್ಮ ಬದುಕಿನ ಶೈಲಿನೇ ಬದಲಾಗುತ್ತೆ. ಹಾಗಾಗಿ ಈ ನಾಟಕ ಅನ್ನೋದು ಮೂಲದಲ್ಲಿ ದಾಖಲೆಯ ಪ್ರಕಾರ 2500 ವರ್ಷಗಳ ಹಿಂದೆ ಗ್ರೀಕ್ನಲ್ಲಿ ಈ ನಾಟಕದ ಒಂದು ರಂಗಸ್ಥಳ ರಂಗಕ್ಕೆ ಏರ್ತು ಅಂತ ಹೇಳ್ತಾರೆ. ಥಿಯೇಟ್ರಾನ್ ಅಂತೇಳಿ, ಥಿಯೇಟರ್ ರಂಗಸ್ಥಳ ರಂಗಭೂಮಿಯ ಒಂದು ಗ್ರೀಕ್ ಪದದಿಂದ ಬಂದಿರೋದು. ಅದರ ಮೂಲದಲ್ಲಿ ಹೇಗಪ್ಪ ಅಂತಂದರೆ, ಮಂಗನಿಂದ ಮಾನವನಾದಲ್ಲ, ಒಂದು ಪ್ರಭೇದ ಮಾನವನಾಗಿ ಅದು ವಿಕಾಸಗೊಳ್ತಲ್ಲ, ಆವಾಗ ಕಾಡು ಮನುಷ್ಯರಾಗಿದ್ದಂಥ ಮನುಷ್ಯರು ಪರಸ್ಪರ ಹಸಿ ಗಡ್ಡೆಗಳನ್ನು ಮಾಂಸವನ್ನು ತಿನ್ನುವಂಥ ಕಾಲ ಅಲ್ವಾ. ಪ್ರಾಣಿಗಳು ಮತ್ತು ಮನುಷ್ಯರು ಒಟ್ಟಿಗೆ ಬದುಕುತ್ತಿರುವಂಥ ಕಾಲಘಟ್ಟ. ಅವಾಗ ಪ್ರಾಣಿಗಳು, ಹುಲಿ ಏಕಾಂಗಿಯಾಗಿ ಗೆಲ್ಲುತ್ತೆ, ಸಿಂಹ ಗುಂಪಾಗಿ ಅಟ್ಯಾಕ್ ಮಾಡುತ್ತೆ, ಹೀಗೆ ಬೇರೆ ಥರದ ಪ್ರಾಣಿಗಳು. ಅವಾಗ ಕಾಡಲ್ಲಿರ್ತಕ್ಕಂಥ ಮನುಷ್ಯರು ತಮ್ಮ ಆಹಾರಕ್ಕಾಗಿ ಬೇಟೆಯಾಡುವ ಪ್ರಯತ್ನದಲ್ಲಿದ್ದಾಗ ಗುಂಪಾಗಿ ಒಂದು ಪ್ಲ್ಯಾನ್ ಮಾಡ್ತಾರೆ. ಗುಂಪಾಗಿ ಪ್ಲ್ಯಾನ್ ಮಾಡಿ ಹಿಂಗೆ ಎಂಟ್ರಿ ಆಗ್ತಾನಲ್ಲ, ಅವಾಗ ಒಬ್ಬ ನಟ ಬಿಡ್ತಾನೆ. ಆ ನಟ ಹುಟ್ಟಿ ಅದೊಂದು ಹುಲಿನೋ ಸಿಂಹನೋ ಆನೆಯನ್ನ ಕೊಂದ್ಬಿಟ್ಟು ಒಬ್ಬ ನಟ. ಸೊ ಅಲ್ಲಿಂದ ಆರಂಭ ಆಗುತ್ತೆ. ಇದ್ರ ಮಧ್ಯೆ ನಿಮ್ಗೊಂದು ಹೇಳ್ಬೇಕು. ಕಾಲ ಹಾಕೊಡಬೇಕು ಏನಂತ ಜುಡಿಷ್ ಅಂತ ಬಡ ತೆಗೆ ಬೆಳಗ್ಗೆ ಮೇಲೆ ಬೆಳಗ್ಗೆ ಮೇಲೆ ಕ್ಯಾಮ್ರಾ. ಇದನ್ನು ಯಾಕೆ ಹೇಳ್ತೀನಿ ಅಂದರೆ, ನಾವು ನೀವೊಂದು ಮುಖ್ಯವಾಗಿ ಹೇಳ್ತೀನಿ, ಬಹಳ ಜನಪ್ರಿಯ ಮಾಧ್ಯಮ ಸಿನಿಮಾ ಆಗಿದೆ, ಟಿವಿ ಆಗಿದೆ. ವಾಸ್ತವ ಏನಪ್ಪ ಅಂದರೆ, ನಿಮಗೆಲ್ಲ ಗೊತ್ತು. ಬಿ ವಿ ಕಾರಂತರು ಗೊತ್ತಾ? ಯಾರಿಗೆ ಗೊತ್ತು ಹೇಳಿ? ಬಿ ವಿ ಕಾರಂತರು ಹೆಸರು ಕೇಳಿದ ಈ ಜಗತ್ತು ಕಂಡ ಅಪರೂಪದ ರಂಗ ನಿರ್ದೇಶಕ, ಸಂಗೀತಗಾರ. ಭಾರತದಲ್ಲಿ ರಂಗಭೂಮಿಯನ್ನು ಬಹಳ ಭಿನ್ನವಾಗಿ ಕಟ್ಟಿದವರು. ಅವರೊಂದು ಮಾತಾಡ್ತಾರೆ, ಕರ್ನಾಟಕ ರಂಗಾಯಣ ಅಂತ ಮೈಸೂರು ಇದೆಯಲ್ಲ, ಅದರ ಮೊದಲ ನಿರ್ದೇಶಕರಾದರು ರಂಗಾಯಣ ರಘು, ಮಂಡ್ಯ ರಮೇಶು, ಅರುಣ್ ಸಾಗರು, ಇವರೆಲ್ಲರೂ ಕೂಡ ಬಿ ವಿ ಕಾರಂತರ ಗಡಿಯಲ್ಲಿ ಬೆಳೆದವರು. ಕಾರಂತರು ಒಂದು ಮಾತಾಡ್ತಾರೆ, ಸಿನಿಮಾ ಲಾಂಗ್ ಸೈಜ್, ಸಿನಿಮಾ ಇದೆ ಲಾಂಗ್ ಸೈಜ್, ಟಿವಿ ಸ್ಮಾಲ್ ಸೈಜ್, ನಾಟಕ ಲೈಫ್ ಸೈಜ್. ನೀವು ರಂಗಸ್ಥಳದಲ್ಲಿ ಬಂದು ನೀವು ಮಾತಾಡಿದ್ರೆ ನಿಮ್ಮ ಹೈಟ್ ಅಷ್ಟೇ ಕಾಣ್ತಿಲ್ಲ ನೀವಲ್ವಾ? ಹೌದಲ್ಲ? ಸಿನಿಮಾದಲ್ಲಿ ನೀವೊಬ್ರು ಹೀರೋ 60-70 ಜನ ಹೊಡಿತೀರ ಸಿನಿಮಾದಲ್ಲಿ ಅಲ್ವಾ? ಹಾಗೆ ಬಿ ವಿ ಕಾರಂತರು ಅಂದರೆ ಈ ರಂಗಭೂಮಿಗಿರುವ ತಾಕತ್ತು ಏನು ಅನ್ನೋದನ್ನ ಲೈಫ್ ಸೈಜಿನ ಬದುಕಿನ ನಿಜವಾದಂಥವನ್ನು ಕಲಿಸ್ಕೊಡ್ಬೇಕು ರಂಗಭೂಮಿ ಅಂತ. ಈ ರಂಗಭೂಮಿ ಏನು ಮಾಡುತ್ತೆ ಅನ್ನೋದು ಬಹಳ ಮುಖ್ಯವಾದಂಥ ವಿಚಾರ. ನೀವು ರಂಗಭೂಮಿ ಇದೆಯಲ್ಲ, ಇದೊಂದು ಸೆಕ್ಯುಲರ್ ಸ್ಪೇಸ್. ಭಾರತದ ಸಮಾಜದಲ್ಲಿ ಇವತ್ತು ಇಲ್ಲಿ ಜಾತಿಯ ಶ್ರೇಣೀಕರಣ ಇದೆ ಅಲ್ವಾ? ಈ ರಂಗಭೂಮಿಯಲ್ಲಿ ಬಂದರೆ ಅಂತಂದರೆ ಜಾತಿ ಶ್ರೇಣಿಗಳಲ್ಲಿ ಬಹಳ ಕೆಳಗಿದ್ದವರು ರಂಗಭೂಮಿಯಲ್ಲಿ ರಾಜಪಾತ್ರ ಮಾಡ್ತಾರೆ. ಜಾತಿ ಶ್ರೇಣಿಯಲ್ಲಿ ಮೇಲೆ ಇದ್ದವನು ಒಬ್ಬ ಜವಾನನ ಪಾತ್ರ ಮಾಡ್ತಾನೆ. ಇಲ್ಲದು ಒಂದೇ ಅಲ್ಲಿ, ಅದೊಂದು ಸೆಕ್ಯುಲರ್ ಸ್ಪೇಸ್. ಹಾಗಾಗಿ ರಂಗಭೂಮಿ ಅನ್ನೋದು ಒಂದು ಈ ಸಮಾಜದಲ್ಲಿರ್ತಕ್ಕಂಥ ಅನಿಷ್ಟಗಳನ್ನು ಹೊರ ಹಾಕಲಿಕ್ಕೆ,
ಸಮತೆಯ ಕುವೆಂಪು ಹೇಳಿದ್ರೆ ಸರ್ವರಿಗೂ ಸಮಪಾಲು ಸಮಬಾಳು ಮತ್ತು ಆಕಳಿಕೆ ತೆಗೆಯಲಿಕ್ಕೂ ಅವಕಾಶ ಕೊಡುವಂಥ ಒಂದು ಅವಕಾಶ ಏನಿದ್ರೆ ಅದು ರಂಗಭೂಮಿ. ಹಾಗೆ ಇದು ನೈನ ಸಮಾಜದ ದೈಹಿಕ ಮತ್ತು ಮಾನಸಿಕ ಸ್ವಾಸ್ಥ್ಯಕ್ಕೆ ಬಹಳ ಮುಖ್ಯವಾದಂಥ ಒಂದು ಅವಕಾಶವನ್ನು ಕೊಡುತ್ತೆ. ಆತ್ಮವಿಶ್ವಾಸವನ್ನು ಕೊಡುತ್ತೆ, ನಾಯಕತ್ವ ಗುಣಗಳನ್ನ ಕೊಡುತ್ತೆ, ಓದುವ ಹವ್ಯಾಸ ಬೆಳೆಸುತ್ತೆ. ನೀವು ರಂಗಭೂಮಿ ಬಗ್ಗೆ ಜಲಗಾರಾಟದಲ್ಲಿ ನಾವು ಶುರು ಮಾಡ್ತೀರಲ್ಲ, ಜಲಗಾರಾಟ ಜಲಗಾರ ಎಲ್ಲೋ ಯಾವುದೋ ಒಂದು ಡೈಲಾಗಿನ ನಂತರ ನಿಮಗೊಂದೇನೋ ಬೆಳೆಯುತ್ತೆ. ಯಾಕೆ ಬರೆದು ಕುವೆಂಪು ಯಾವ ಥರ ಸ್ಥಿತಿ ಇತ್ತು ಅಂದರೆ ನೀವು ಅದರ ಜಾಡ್ ಬೇರೆ ಬೇರೆ ಪುಸ್ತಕಗಳು ಹುಡ್ತಾ ಓದುವ ಹವ್ಯಾಸ ಬೆಳೆಸುತ್ತೆ. ಓದುವ ಹವ್ಯಾಸ ನಿಮಗೆ ಬಂತು ಅಂತಂದರೆ ಅಂಬೇಡ್ಕರ್ ಹೇಗೆ ಅದನ್ನು ಜ್ಞಾನವನ್ನು ಪಡೆದು ಜಗತ್ತನ್ನು ನಡೆದು ಸಂವಿಧಾನ ಬರೆದಲ್ವ ಆ ಥರ ಒಂದು. ಹಾಗಾಗಿ ರಂಗಭೂಮಿ ಆ ರೀತಿಯ ಕೆಲಸ ಮಾಡುತ್ತೆ. ರಂಗಭೂಮಿ ಅಂತಂದರೆ ಬರೀ ವೇದಿಕೆಯಲ್ಲಿ ಬಂದು ಆ್ಯಕ್ಟ್ ಮಾಡೋದು ಮಾತ್ರ ಅಲ್ಲ ರಂಗಭೂಮಿ. ರಂಗಭೂಮಿ ಅಂತಂದರೆ ಅಲ್ಲೊಬ್ಬ ನಿರ್ದೇಶಕ ಇರ್ತಾನೆ, ಅಲ್ಲೊಬ್ಬ ರಂಗಸಂಘಟ ಇರ್ತಾನೆ, ಅಲ್ಲೊಬ್ಬ ಸಂಗೀತ ಸಹಾಯ ಇರ್ತಾನೆ, ಅಲ್ಲೊಬ್ಬ ನೇಪಥ್ಯದಲ್ಲಿ ಕೆಲಸ ಮಾಡುವಂಥ ರಂಗ ಪರಿಕರವನ್ನು ಮಾಡೋರು ಇರ್ತಾನೆ, ಸೆಟ್ ಡಿಸೈನ್ ಮಾಡಿರ್ತಾನೆ, ಬೆಳಕಿನ ವಿನ್ಯಾಸ ಮಾಡುವವರು ಇರ್ತಾರೆ. ಹೀಗೆ ಹಲವು ರೀತಿಯ ಅಲ್ಲಿ ಪರದೆ ಕಟ್ಟೋರು ಇರ್ತಾರೆ, ಪರದೆ ತೆಗೆಯೋರು ಇರ್ತಾರೆ. ನಿಮ್ಗೆ ಗೊತ್ತಾ, ನಿಮಗೆ ಭಾಳ ಇಂಟ್ರೆಸ್ಟಿಂಗು ಹಿಂದೆಲ್ಲ ಹಳ್ಳಿಗಳಲ್ಲೇ ಎಲ್ಲ ನಾಟಕಗಳೆಲ್ಲ ಆಗಿರ್ಬಲ್ಲ. ಆದಾಗ ಏನಪ್ಪ ಅಂದರೆ ರಾಜನ ಪಾತ್ರ ಮಾಡೋನು ರಾಜನ ಪಾತ್ರ ಕುತ್ಕೊಂಡಂತೆ ಪರದೆ ಕಟ್ಟನಪ್ಪ ಅಂದರೆ ರಾಜನ ಪಾತ್ರ ಮಾಡಿದ್ರೆ ಪರದೆ ಕಟ್ಟಕ್ಕಾಗಲ್ಲ ನನಗೆ, ನಾ ಕಟ್ಟಲ್ಲ ಅಂತ ಅಂದಂತೆ. ಹಾಗಾಗಿ ರಾಜನು ಮತ್ತು ಸೈನಿಕನು ಕಸ ಬಿಡಿಸುವನು ರಂಗಭೂಮಿಯಲ್ಲಿ ಸಮ ಅಂತ ಹೇಳ್ಕೊಟ್ಟವರು ಯಾವುದಂದ್ರೆ ಈ ಒಂದು ರಂಗಭೂಮಿ ಹಿಂಗೆ ಡೆವಲಪ್ ಆಗ್ತಾ ಬಂತಲ್ಲ ಬಂದಾಗ ಉದಾಹರಣೆಗೆ ಗೊತ್ತಾ ನಿಮಗೆ, ಸಾಗರ ಸಮೀಪ ನೀನಾಸಾಮಿ ಕೆ ವಿ ಸುಬ್ಬಣ್ಣನವರು ಕಲಿಸಿದ ಒಂದು ಅಪರೂಪದ ನೀನಾಸಾಮ್ ಅದನ್ನು ಕಲಿಸ್ತು. ಆಯಿತಾ, ಸಾಣೆಹಳ್ಳಿಯಲ್ಲಿ ಒಂದು ರಂಗಶಾಲೆ ಇದೆ, ನಮ್ಮ ಬೆಂಗಳೂರಿನಲ್ಲಿ ಹಲವು ರಂಗಶಾಲೆಗಳಿದ್ದಾವೆ, ಸಾಗರ ಪಟ್ಟಣದಲ್ಲಿ ಉದಯ ಕಲಾವಿದರು ಅಂತ ಇದ್ರು, ಇವರು ಸಮೂಹ ಸ್ವರೂಪ ಅಂತ ಇದ್ದಾರೆ ಸರ್, ನಮ್ಮ ಸ್ವರೂಪ ಅಂತ ಸಿಟಿ ಬ್ರಹ್ಮಚಾರಿ. ಹೀಗೆ ಅಲ್ಲಿ ಬಂದ್ಮೇಲೆ ಕೊನೆಗೇನಪ್ಪ ಅಂದರೆ ನಾಟಕ ಪ್ರದರ್ಶನ ಮಾಡುವ ಮುಂಚೆ ಎಲ್ಲರೂ ಬಂದು ಪರದೆ ಕಟ್ಟಿ ಯಾವ್ಯಾವ ಎಕ್ಸಿಟು ಎಂಟ್ರಿಗಳನ್ನ ಫಿಕ್ಸ್ ಮಾಡಿ ಬ್ಲಾಕಿಂಗ್ ಮಾಡಿಕೊಂಡು ಮಾರ್ಕಿಂಗ್ ಮಾಡಿಕೊಂಡು ಆಮೇಲೆ ಹೋಗಿ ಫ್ರೆಶ್ ಆಗಿಬಿಟ್ಟು ಸ್ವಲ್ಪ ರೆಸ್ಟ್ ತೊಗೊಂಡು ಆಮೇಲೆ ವೇಷ ಕಟ್ಟಿ ವೇದಿಕೆಗೆ ಬರೋದು. ಅದಕ್ಕೆ ರಂಗಭೂಮಿ ಅನ್ನೋದು ಆ ಥರದಷ್ಟೇ ಒಂದು ವಿಶೇಷವಾದಂಥ ಸೆಕ್ಯುಲರ್ ಸ್ಪೇಸ್. ಇದನ್ನು ನಿಮಗೆ ರಂಗಭೂಮಿಗೆ ಒಬ್ಬರು ಬರೀ ರಾಜನ ಪಾತ್ರ ಮಾಡಿದ್ರೆ ಏನು ಉಪಯೋಗ ಇಲ್ಲ, ಏಕಪತ್ರಾಭಿನಯ ಮಾಡಬೇಕು. ಏಕಪತ್ರಾಭಿನಯ ಮಾಡಬೇಕಾದ್ರೂ ಕೂಡ 9 ಅವರಿಗೆ 2 ಜನ ಬೇಕಾದ್ರೆ ಲೈಟ್ ಹಾಕಲಿಕ್ಕೆ. ಹಾಗಾಗಿ ಆ ಥರ ಈ ರಂಗಭೂಮಿ ಅನ್ನೋದು ಬಹಳ ಮುಖ್ಯವಾಗಿ ಒಂದು ಪರಸ್ಪರ ಸಂಬಂಧಗಳನ್ನು ಬೆಸೆಯುವ ಕಾರ್ಯ ಮಾಡಬೇಕು, ಸಂಬಂಧಗಳನ್ನು ಬೆಸೆಯುವ ಕಾರ್ಯ ಮಾಡಬೇಕು. ಆಮೇಲೆ ರಂಗಭೂಮಿಯ ಕಲಾವಿದನ ಬದ್ಧತೆ ಕಲೆಗೆ ಮಾತ್ರ ಅಲ್ಲ, ಅದು ಸಮಾಜಕ್ಕೂ ಕೂಡ ಅನ್ನೋದು ಭಾಳ ದೊಡ್ಡ ಮಾತಿದೆ. ಆ ಮಾತಿನ ಪ್ರಕಾರ ಯಾವ ಥರ ಅಂತಂದರೆ, ಈ ಸಮಾಜದಲ್ಲಿ ರಂಗದ ಮೇಲೆ ಬಂದು ನಾವು ಏನು ಹೇಳ್ತೀವಿ, ಒಂದು ಮನರಂಜನೆ, ಇನ್ನೊಂದು ಈ ಸಮಾಜದಲ್ಲಿ ಬೇರೆ ಬೇರೆ ಥರದ ಕೇಡುಗಳು ಇದ್ದಾವೆ. ಆ ಕೇಡುಗಳನ್ನು ಜನರ ಮುಂದೆ ಇಡಬೇಕು, ಜಾಗೃತಿ ಮೂಡಿಸಬೇಕು, ಅವರಿಗೆ ಜಾಗೃತಿ ಮೂಡಿಸಿ ಈ ಕೇಡಿನಿಂದ ಹೊರಬರುವಂಥ ಪ್ರಯತ್ನವೇ ಬಹಳ ಮುಖ್ಯವಾಗಿ ರಂಗಭೂಮಿ. ಆದರೆ ಈ ತಾಂತ್ರಿಕವಾಗಿ ಮೆಕ್ಯಾನಿಕಲ್ ಆಗಿ ರಂಗಭೂಮಿಯಲ್ಲಿ ಗುಡಿಸ್ಕೊಂಡ್ರೆ ಬಹಳ ಸಮಸ್ಯೆ ಆಗುತ್ತೆ. ಜನಮುಖಿಯಾಗಿ ಯೋಚಿಸುವಂಥ ರಂಗ ನಟರು, ರಂಗ ನಿರ್ದೇಶಕರು ಅವರು ಈ ಸಮಾಜದಲ್ಲಿರ್ತಕ್ಕಂಥ ಅನಿಷ್ಟಗಳನ್ನು, ಕೇಡುಗಳನ್ನು ಹೊರ ಹಾಕಲಿಕ್ಕೆ, ಪ್ರಭುತ್ವದ ಗಮನ ಸೆಳೆಯಲಿಕ್ಕೆ ಅವರು ವಿಶೇಷವಾಗಿ ಕೆಲಸ ಮಾಡ್ತಾರೆ. ಇನ್ನು ಕೆಲವರು ಜೀವವಿರೋಧಿ ಮನಸ್ಥಿತಿಗಳು ಇರ್ತಾರೆ. ಅವರು ಕರ್ಮ ಸಿದ್ಧಾಂತವನ್ನು ಹೇಳುವಂಥ ವಿಷಯವನ್ನು ಇಟ್ಕೊಂಡು ದೇವರು ನಮ್ಮನ್ನು ಸೃಷ್ಟಿಸಿದ ಅಂತ. ದೇವರು ನಮ್ಮನ್ನು ಸೃಷ್ಟಿಸಿದಾರ, ನಮ್ಮ ಅಪ್ಪ ಅಮ್ಮ ಪ್ರೀತಿ ಮದುವೆ ಆದಮೇಲೆ ಅವ್ರು ಸೇರಿದ್ರೆ ಮಾತ್ರ ನಾವೆಲ್ಲ ಹುಟ್ಟೋದಲ್ವ. ಸೊ ಅವರಿಂದ ದೇವರು ನಮ್ಮನ್ನು ಸೃಷ್ಟಿ ಮಾಡದ ಅನ್ನುವ ಮಾತನ್ನು
ಹೇಳ್ತಾರೆ. ಆತದ ಒಂದು ಅದು ರಂಗಭೂಮಿ ಅಲ್ಲ ಅದು. ಅವರು ಒಂಥರ ಸನಾತನ ಮನಸ್ಥಿತಿಯವರು, ಅವರು ಭವಿಷ್ಯ ಮುಖಿಗೆಲ್ಲ ಅವರು ಭೂತ ಮುಖಿಗಳನ್ನ ಕರೀತಾರೆ. ಅದರ ದುರಂತ ಏನಪ್ಪ ಅಂತಂದರೆ, ಈಗ ಒಂದು ರಂಗ ನಟನೆ, ಒಂದು ರಂಗ ನಾಟಕ ಅಂದರೆ ಅದೊಂದು ಪರಸ್ಪರ ಸಂವಾದ, ಹೃದಯ ಸಂವಾದ. ವೇದಿಕೆ ಮೇಲೆ ಬಂದು ನಾನು ಒಬ್ಬ ಪ್ರಗತಿಪರ ಪಾತ್ರವನ್ನು ಮಾಡಿ, ಜಾತಿ ಧರ್ಮ ಲಿಂಗ ಭೇದಗಳಿಲ್ಲ ಅಂತ ಹೇಳಿ ಪಾತ್ರ ಮಾಡಿ, ವೇದಿಕೆ ಕೆಳಗೆ ಹೋದ್ಮೇಲೆ ಇವು ನನ್ನ ಜಾತಿಯವನಲ್ಲ, ಅವನು ನನ್ನ ಜಾತಿಯವನು, ಗಂಡು ಬೇರೆ ಹೆಣ್ಣು ಕೀಳು, ಬಿಳಿ ಬಣ್ಣ ಶ್ರೇಷ್ಠ ಕರಿ ಬಣ್ಣ ಕನಿಷ್ಠ ಅಂತ ಪ್ರತಿಪಾದಿಸುವ ಇದೆಯಲ್ಲ, ಅದು ನಿಜವಾದಂಥ ರಂಗನಟ ಆಗಲಿ ಸಾಧ್ಯ ಇಲ್ಲ. ರಂಗನಟನಿಗೆ ಒಂದು ಹೃದಯ ಸಂವಾದ ಅಂತ ಅನ್ನೋದು ಇರಬೇಕು. ಅದನ್ನು ರಂಗಭೂಮಿ ಯಾವುದೇ ಕಾರಣಕ್ಕೂ ವೇದಿಕೆ ನನ್ನ ಮೊಬೈಲ್ ಅಲ್ಲ, ಅದು ಮೇಷ್ಟದು. ವೇದಿಕೆಯಲ್ಲಿ ಸಂತನ ಪಾತ್ರ ಮಾಡಿ ವೇದಿಕೆ ಇಳಿದ ಮೇಲೆ ರಾಜಕಾರಣಿ ಆಗಿದೆಯಲ್ಲ, ಅದು ಒಳ್ಳೆಯದಲ್ಲ. ರಂಗದಲ್ಲಿ ಕೆಲಸ ಮಾಡುವವರಿಗೆ ಒಂದು ನಾನು ಏನು ಮಾಡ್ತಾಯಿದ್ದೀನಿ, ನಾವು ಯಾವ ಪಾತ್ರ ಮಾಡ್ತೀನಿ, ಯಾವ ಸ್ಕ್ರಿಪ್ಟ್ ನಾನು ತಗೊಂಡಿದ್ದೀನಿ, ಅದು ಹೇಗೆ ಏನನ್ನ ಹೇಳುತ್ತೆ, ಅದರಿಂದ ನಾನು ಕಲಿತು ಹೊರಬರಬೇಕು. ನನ್ನೊಳಗೂ ಒಂದು ಬೇರೆ ಬೇರೆ ಥರದ ಕೌಟುಂಬಿಕ ಸಾಮಾಜಿಕ ಇದರಿಂದ ಬಂದಿದ್ದೇವೆ. ನಟನಾಗಿ, ಒಬ್ಬ ನಿರ್ದೇಶಕನಾಗಿ, ಒಬ್ಬ ತಂತ್ರಜ್ಞನಾಗಿ, ಒಬ್ಬ ಬೆಳಕಿನ ವಿನ್ಯಾಸಕಾರನಾಗಿ, ಒಬ್ಬ ಪ್ರಾಪರ್ಟಿ ಡಿಸೈನರ್ನಾಗಿ ನಾನು ಬಂದಿರ್ತೀನಿ. ಆದರೆ ನಾನು ಅದನ್ನು ನೋಡಿದ ಮೇಲೆ ನನ್ನಲ್ಲಿರ್ತಕ್ಕಂಥ ಪೂರ್ವಗಳನ್ನು ಹೊರಬಂದು ಸಮಾಜಕ್ಕಾಗಿ ಎಲ್ಲರೂ ಸಮಾನರು, ಎಲ್ಲರೂ ಒಟ್ಟಿಗೆ ಹೋಗಬೇಕು, ಈ ಭೂಮಿ ಮೇಲೆ ಎಲ್ಲರಿಗೂ ಸಕಲ ಜೀವಿಗಳಿಗೂ ಉಳಿಯುವಂಥ ಅವಕಾಶಗಳಿದ್ದಾವೆ ಅಂತ. ಇವತ್ತು ಎಷ್ಟು ವರ್ಷ ಬಂದಿಲ್ಲ, ಬರೀ ಜಾತಿ ಬಗ್ಗೆ ಬಂದಿಲ್ಲ, ಭೂಮಿ ಹೇಗೆ ಹಾಳಾಗ್ತಿದೆ ಅನ್ನೋದ್ರ ಬಗ್ಗೆ ನಾಟಕ ಬಂದಿದೆ. ನಾಡಿಸಿದವರು, ಕವಿ ನಾಡಿಸಿದವರು ಹಕ್ಕಿಗೊಂದು ಗೂಡು ಕೊಡಿ ಅಂತ ಒಂದು ಅಪರೂಪದ ನಾಟಕ ಮಾಡೋರು. ಜಾತಿ ತಾರತಮ್ಯ ಮಾಡದೇ ಕಾರಣಕ್ಕಾಗಿ ಜಯಂತ್ ಕಾಯ್ಕಿನಿಗೆ ಎಲ್ಲರಿಗೂ ಗೊತ್ತಿರೋದಲ್ಲ, ಮುಂಗಾರು ಮಳೆ ಏನಿನ ಅದನ್ನು ಬರೆದವರು, ಕವನ ಬರೆದವರು, ಹಾಡು ಬರೆದವರು. ಅವರು ಜೊತೆಗಿರುವವನು ಚಂದಿರ ಅಂತ ಹೇಳಿದ್ರು ಅಪರೂಪದ ನಾಟಕ ಬರೆದರು. ಅಂದರೆ ಈ ಸಮಾಜದಲ್ಲಿ ಯಾರ್ಯಾರು ಯಾವ ಜಾತಿ ಧರ್ಮದಲ್ಲೂ ಕೂಡ ಚಂದ್ರ ಸೂರ್ಯ ಮಾತ್ರ ಒಂದೇ ಅಲ್ವಾ, ಅವ್ರು ಕಾಣ್ತಾನೆ ಒಂದು ಜೊತೆಗಿರೋ ಚಂದಿರ. ಹಾಗೆ ರಂಗಭೂಮಿ ಅನ್ನೋದು ಆ ಥರದ ಒಂದು ಇದನ್ನು ಕಲಿಸುತ್ತೆ. ಹಾಗಾಗಿ ಈ ಜಲಗಾರ ನಾಟಕ ಇದೆಯಲ್ಲ, ಪ್ರಾಯಶಃ ನೀವು ಯಾವ್ಯಾವ ರೀತಿ ಹಿನ್ನೆಲೆಯಿಂದ ಬಂದಿರೋದು ನನಗೆ ಗೊತ್ತಿಲ್ಲ. ಜಲಗಾರ ನಾಟಕವನ್ನು ಓದಿ ಅದನ್ನು ಕುತ್ಕೊಂಡು ರೀಡಿಂಗ್ ಮಾಡಿ ಅದನ್ನು ಎಷ್ಟು ಮಾಡಿಸ್ತಾರೆ, ರೀಡಿಂಗ್ ಮಾಡಿರಿ. ನಿಮಗೆ ಅದರ ಒಳಗಿನ ನಿಜವಾದಂಥ ತಾತ್ವಿಕತೆ ಏನು, ಅದರ ಕುವೆಂಪು ಅವರಿಗೆ ಯಾಕೆ ಈ ನಾಟಕ ಬರೆಸ್ಕೊಡ್ತು, ಯಾಕೆ ಅವ್ರು ಬರೋದು ಅನ್ನೋದು ಬಹಳ ಮುಖ್ಯ ಅಂತ ಅನಿಸುತ್ತೆ. ಇನ್ನೊಂದು ಮಾತು ನಿಮಗೆ ಹೇಳಬೇಕೇನಪ್ಪ ಅಂತಂದರೆ, ಅಲ್ಲಮ ನಾಟಕ ಶಾಲೆ ಅಂತ ಕಾಲೇಜು ಮತ್ತು ಕಾನೂನು ಇಲಾಖೆ, ಕುವೆಂಪು ವಿಶ್ವವಿದ್ಯಾಲಯ ಇವರು ಇದನ್ನು ಪ್ರೇರಣಾ ಇವರು ಇದನ್ನು ಮಾಡಿದ್ದಾರೆ. ವಚನ ಚಳವಳಿಯಲ್ಲಿ ನಿಮಗೆಲ್ಲ ಚೆನ್ನಾಗಿ ಗೊತ್ತು ಅಲ್ಲಮನ ರೋಲ್ ಏನು ಅಂತ. ಏನು ಬಸವಣ್ಣ ವಚನ ಚಳವಳಿ 12ನೇ ಶತಮಾನದಲ್ಲಿ ಆತ ಆರಂಭಿಸಿದ, ಅಲ್ಲಮನನ್ನು ಶೂನ್ಯಪೀಠದ ಅಧ್ಯಕ್ಷರನ್ನಾಗಿ ಮಾಡ್ತಾರೆ. ಅಂದರೆ ಈ ಸಂಸತ್ತಿನ ಕಾನ್ಸೆಪ್ಟ್, ಪ್ರಜಾಪ್ರಭುತ್ವ ಸಂಸತ್ತಿನ ಕಾನ್ಸೆಪ್ಟೇ ಆವಾಗಲೇ 12ನೇ ಶತಮಾನದಲ್ಲೇ ಬಂದಿತ್ತು ಅಂತ. ಈಗೇನು ಸಂಸತ್ತಿನಲ್ಲಿ ಪೀಠಾಧ್ಯಕ್ಷರು, ವಿರೋಧ ಪಕ್ಷದ ನಾಯಕರು, ಆಡಳಿತ ಪಕ್ಷದ ನಾಯಕರು, ಸದಸ್ಯರುಗಳೆಲ್ಲ ಅನುಭವಿಸಿದ್ರೆ ನಾವು ಆವಾಗಲೇ ಅದು ಬಂದಿತ್ತು. ಹಾಗೆ ಅಲ್ಲಮನ ಒಂದು ಹೆಸರಿಟ್ಟು ಅಲ್ಲಮನ ನಾಟಕ ಶಾಲೆ ಹೆಸರಿರೋದು ಇವತ್ತು ಭಾಳ ಸಾಂಕೇತಿಕ ಅಂತ ಅನಿಸುತ್ತೆ. ಹಾಗಾಗಿ ಈ ಒಂದು ಕುವೆಂಪು ಅವರದು 29ನೇ ತಾರೀಕು ಹುಟ್ಟಿದ ದಿನ, 1904ರಲ್ಲಿ ಡಿಸೆಂಬರ್ 29ರಂದು ಅವರು ಜನನ ಆಗುತ್ತೆ. ಅವತ್ತು ಅವರ ನೆನಪಿನಲ್ಲಿ ಇವತ್ತು ಕನ್ನಡ ಸರ್ಕಾರ ಒಂದು ಅಪರೂಪದ ಕಾರ್ಯಕ್ರಮ ಹಾಕೊಂಡಿದೆ. ನಿಮ್ಮ ಕಾಲೇಜಿನಲ್ಲಿ ಅಲ್ಲಮ ನಾಟಕ ಶಾಲೆಯ ಹೆಸರಿನಲ್ಲಿ ಏನು ಜಲಗಾರ ನಾಟಕ ಏನು ನಡೀತಾ ಇದೆ, ಆ ನಾಟಕ ಯಶಸ್ವಿಯಾಗಲಿ. ನೀವು 100% ಅದರಲ್ಲಿ ಇನ್ವಾಲ್ವ್ ಆದರೆ ನಿಮ್ಮ ಬದುಕಿಗೆ ಒಂದು ಹೊಸ ದಿಕ್ಕು ಸಿಗುತ್ತೆ. ನಾನು 100ಕ್ಕೆ 100 ಇವತ್ತಲ್ಲಿ ಹೇಳ್ತೀನಿ. ನಾವೆಲ್ಲ ರಂಗನಟರಾಗಿ, ರಂಗ ಸಂಘಟಕರಾಗಿ ಹಲವಾರು ಬೇರೆ ಬೇರೆ ರಂಗಗಳನ್ನು ಸಾಗರಕ್ಕೆ ಕರೆಸಿ ಪ್ರದರ್ಶನಪಡಿಸಿ ಮಾಡಿ ನಾವು ಆ ಥರ ಬೆಳೆದು ಬಂದಿದ್ದರಿಂದ
ನಾವು ಎಲ್ಲಿ ಬೇಕಾಗಿತ್ತು ಮಾತಾಡಲಿಕ್ಕೆ ಇವತ್ತು ಸಾಧ್ಯ ಆಗಿರೋದು ಅದನ್ನು ಒಂದು ಮುಖ್ಯವಾದ ಭಾಗ ರಂಗಭೂಮಿ. ನಿಮಗೂ ಕೂಡ ಸಾಧ್ಯ ಆಗುತ್ತೆ. ನಿಮ್ಮ ಭವಿಷ್ಯದಲ್ಲಿ ಈ ಜಲಗಾರ ನಾಟಕದ ಮೂಲಕ ನೀವು ಕಾಲೇಜಿನ ಡಿಗ್ರಿ ಮುಗಿಸಿ ಹೋಗುವಾಗ ನಿಮಗೊಂದು ಹೊಸ ಥರದ ಅಳುವು ಸಿಗತ್ತೆ ಅನ್ನೋ ಮಾತನ್ನು ಸಂದರ್ಭದಲ್ಲಿ ಹೇಳ್ತಾ ಅವಕಾಶಕ್ಕಾಗಿ ಕಾಲೇಜಿನ ಪ್ರಾಂಶುಪಾಲರಿಗೆ ಮತ್ತು ಕನ್ನಡ ವಿಭಾಗದ ಮುಖ್ಯಸ್ಥರಿಗೆ ಮತ್ತು ಈ ನಾಟಕದ ನಿರ್ದೇಶಕರಿಗೆ ಧನ್ಯವಾದ ಹೇಳ್ತಾ ನಿಮಗೆಲ್ಲರಿಗೂ ಧನ್ಯವಾದ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ತೆ. ಇಲ್ಲ ಅಡ್ಡಿಲ್ಲ ಅದು ನೋಡ್ರೆ ಬೇಕಾಯಿತು ಇಲ್ಲ ಮೈಕ್ ಬೇಡ, ಅದಿದ್ರೆ ಏನೋ ಮಾತು ಬರಲ್ಲ, ಹುಡುಗ ಕೇಳಿಸುತ್ತಲ್ಲ ಮಾತಾಡೋದು. ನಾನು ಮೊನ್ನೆ ಅವತ್ತು ನೀವು ಪರಿಚಯ ಆಗಿದ್ರಿ, ಮತ್ತೆ ಹೊಸಬ್ರೆಲ್ಲ ಬಂದಿದ್ದೀರಿ. ನಿಮಗೆ ಈಗ ಕಾಲೇಜ್ ಹೆಂಗೆ ಎಜುಕೇಷನ್ಗೆ ಅದೇ ರೀತಿಯಾಗಿ ರಂಗಭೂಮಿ ಒಂದು ಇದು. ಇಂತಹ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಪ್ರಿನ್ಸಿಪಾಲ್ರು ನಿಮಗೆ ಒಂದು ಶಕ್ತಿ, ಸಾಮರ್ಥ್ಯ ಮತ್ತು ಬೌದ್ಧಿಕವಾದಂಥ ಮಟ್ಟವನ್ನಾಗಿ ರಂಗಶಿಬಿರದಲ್ಲಿ ದಾರ ಎರಿತಾ ಇದ್ದಾರೆ. ನಿಜಕ್ಕೂ ಈ ಪುಣ್ಯವಂತ, ಅದಕ್ಕೆ ಪ್ರಿನ್ಸಿಪಾಲ್ರಿಗೂ ಧನ್ಯವಾದಗಳನ್ನು ಹೇಳ್ತಾ, ಮತ್ತು ಇವತ್ತಿನ ರಂಗಭೂಮಿಗೆ ಉದ್ಘಾಟನೆ ಮಾಡಿ ಸಾಕಷ್ಟು ರಂಗಭೂಮಿಯ ಪರಿಚಯವನ್ನು ಮಾಡಿಕೊಟ್ಟಂಥ ಎಚ್ ವಿ ರಾಘವೇಂದ್ರವರ, ಈ ನಾವೆಲ್ಲ ಕಾಲೇಜು ಓದ್ತಾ ಇರ್ಬೇಕಾದ್ರೆ ಈ ಥರ ಇರಲಿಲ್ಲ. ಏನೋ ಮೇಸ್ಟ್ ಸ್ಕೂಲ್ ಡೇ ಮಾಡ್ತಾ ಇದ್ವಿ, ಸ್ಕೂಲ್ ಡೇ ನಾಟಕ ಮಾಡಬೇಕು, ಈಗ ಈ ರೀತಿ ಮಾಡೋದಕ್ಕೂ ಭಾಳ ಡಿಫರೆನ್ಸ್, ವ್ಯತ್ಯಾಸ ಇರುತ್ತೆ. ಇದೊಂದು ರಂಗಭೂಮಿ ಒಂದು ಎಜುಕೇಷನ್. ಇದು ಸಮುದ್ರ ಇದ್ದಂಗೆ. ಏನು ಹೇಳಿ, ಸಮುದ್ರ ಏನಿದೆ ಏನಿಲ್ಲ, ವಜ್ರ ವೈಡೂರ್ಯದಿಂದ ಹಿಡಿದು ಮನುಷ್ಯನ್ ಬೇಕಾದ ಎಲ್ಲ ವಸ್ತು ಇರುತ್ತೆ. ಹಾಳು ಮಾಡೋಕ್ಕೂ ಸಮುದ್ರ ರೆಡಿ ಇರುತ್ತೆ. ಈಗ ಆಗ್ತಾ ಇದೆ ನೋಡಿ ವಾತಾವರಣ ಹೆಂಗಿದೆ, ಒಳ್ಳೇದು ಮಾಡೋಕ್ಕೂ ಸಮುದ್ರ ಇದೆ. ಹಂಗೆ ಈ ರಂಗಭೂಮಿಯೂ ಆಗಿದೆ. ನಟರು ಬೇಕು ಅಲ್ವಾ, ನಟರ ಹಿಂದ್ಗಡೆ ಮೇಕಪ್ ಮಾಡೋದು ಬೇಕು, ಕಾಸ್ಟ್ಯೂಮ್ ಡಿಸೈನ್ ಮಾಡೋದು ಬೇಕು, ಲೈಟಿಂಗ್ ಮಾಡೋದು ಬೇಕು, ರಂಗ ಸಜ್ಜಿಕೆ ಟೇಬಲ್ ಗೀಬಲ್ ಇಡೋಕ್ಕೆ ಜನ ಬೇಕು ಅಲ್ವಾ, ಅಂಕದ ಬರಲೇಬೇಕು. ನಮ್ಮನ್ನು ನೋಡಕ್ಕೆ ಒಂದು ಜನ ಬೇಕು ಅಲ್ವಾ. ಜನ ಇಲ್ಲದ್ರೆ ನಾಟಕ ಮಾಡೋಕ್ಕಾಗತ್ತಾ? ಅಭ್ಯಾಸ ಮಾಡಬಹುದು. ಅದೇ ಇವೆಲ್ಲವೂ ಬೇಕು. ಈ ನಮ್ಗೆ ಹೆಂಗೆ 10 ಬೆರಳು ಇದಾವ, ಒಂದು ಬೆರಳು ಹೆಚ್ಚು ಕಮ್ಮಿ ಆದರೆ ಇದ್ರ ಆ್ಯಕ್ಟಿಂಗೇ ಬೇರೆ ಬೇರೆ ಆಗುತ್ತೆ. ಹೌದಾ? ಇದು ಮಟ್ಟಿ ಒಂದು ಬೇರೆ ಬೇರೆ ಏನಾದ್ರು ಮಾಡಿ ನೋಡೋಣ ಅಲ್ವಾ. ಈ ಚಂದ ಈ ಬೇರೆ ಬೇರೆ ಹಿಂಗಿರ್ತಲ್ಲ. ಇದು ಭಾಳ ಮುಖ್ಯವಾಗಿರೋದು. ನಮ್ಮಂತ ಆಮೇಲೆ ಮಾಡ್ತಾರೆ. ನನಗೆ ಈ ಕಾಲೇಜಿಗೆ ಹೊಸದು, ನಮ್ಮ ಸಾಗರದಲ್ಲಿ ಎತ್ಕೊಂಡು ಇಲ್ಲಿಗೆ ಬಂದು ಇವತ್ತು ಒಂದು ನಾಟಕ ಮಾಡ್ಕೊಂಡು ಭಾಳ ಖುಷಿ ಆಗ್ತದೆ. ಹಾಗಾಗಿ ಅದು ಕುವೆಂಪು ನಾಟಕ ಅಂತಕ್ಕಂಥ ಇನ್ನೂ ಖುಷಿ ಆಗ್ತದೆ. ಕುವೆಂಪು 24ನೇ ವರ್ಷದಲ್ಲಿ ಬರೆದಂಥ ನಾಟಕ ಜಲಗಾರ ಪ್ರಥಮ ನಾಟಕ. ಆ ವಯಸ್ಸಿನಾಗ ಕಾಲೇಜ್ ಓದ್ಬೇಕಾದ್ರೆ ನಾಟಕ ಬಂದರೆ ಅಂದರೆ ಭಾಳ ಅದ್ಭುತವಾದಂಥ ನಾಟಕ ಅದು. ಅದ್ರ ಒಳಗಡೆ ಒಂದು ಸುಂದರವಾದ ಮೆಸೇಜ್ ಇದೆ, ಕಾಮಿಡಿ ಇದೆ, ಶೃಂಗಾರ ರಸ ಇದೆ, ಹಾಸ್ಯ ಇದೆ, ಎಲ್ಲವೂ ಇದೆ. ಓದೋದು ಕಷ್ಟ. ನೀವು ಓದಿರಲ್ಲ ಒಂದ್ರೊಳಗೆಲ್ಲ, ಓದಿಲ್ಲ, ನೀವು ಪುಸ್ತಕ ಕೊಟ್ಟಿರಲ್ಲ, ಕೊಟ್ಟಿಲ್ಲ ಅಂದ್ರೆ ಸ್ಕ್ರಿಪ್ಟ್ ಕೊಟ್ಟಿಲ್ಲ ಯಾರಿಗೂ? ಸರ್ ಕೊಡ್ತೀನಿ, ನಾನು ಬೇರೆ ಕೊಟ್ಟಿದ್ದು ಜಿರಾಕ್ಸ್ ಮಾಡಕ್ಕೆ ಅವ್ರು ಬಂದಿಲ್ಲ. ನೀವು ಯಾರು ಓದಿಲ್ಲ ಸದ್ಯ, ಅವ್ರು ಇನ್ನೂ ಓದಿಲ್ಲ. ಒಂದು ಕೆಲವು ಕೊಟ್ಟಿದ್ದೀನಿ ಅಂದ್ರು. ಆ ಪುಸ್ತಕದ ಒಂದು ಲಯ ಇದೆ. ಲಯ ಅಂದ್ರೆ ತಾಳ, ಲಯ, ಸಂಗೀತ ಮತ್ತು ಒಂದು ಒಳ್ಳೆ ಸುಂದರವಾದ ಮೆಸೇಜ್ ಇದೆ. ಆ ಮೆಸೇಜನ್ನು ಹುಡ್ಕೊಂಡು ನಾವು ನಾಟಕ ಮಾಡಬೇಕು.
ಪ್ರತಿಯೊಬ್ಬ ಮನುಷ್ಯರು ನಿಮ್ಮ ನಿಮ್ಮ ನಡೆನುಡಿಯಲ್ಲೂ ಒಂದು ಮೆಸೇಜ್ ಇರುತ್ತೆ. ನಿಮ್ಮ ತಂದೆ ತಾಯಿಯಲ್ಲೂ ಒಂದು ಮೆಸೇಜ್ ಇರುತ್ತೆ. ಏನು ಮೆಸೇಜು? ಮಗ ಓದಬೇಕು, ಮಗ ಬೆಳಿಬೇಕು, ವಿದ್ಯಾವಂತನಾಗಬೇಕು, ಒಳ್ಳೆ ಕೆಲಸಕ್ಕೆ ಹೋಗ್ಬೇಕು ಅನ್ನೋದು ಅವ್ರಿಗೊಂದು ಭವಿಷ್ಯದಲ್ಲಿ ಒಂದು ಮೆಸೇಜ್ ಅಲ್ವಾ? ನೀವು ಆ ತಂದೆ ತಾಯಿ ಲೆವೆಲಿಗೆ ಬಂದಾಗ ನಿಮ್ಮ ಇದೆಯಲ್ಲ, ಮದುವೆ ಗಿದುವೆ ಎಲ್ಲ ಆದಮೇಲೆ ನಿಮ್ಮ ದುಡ್ಡು ಮೇಲೆ ಇರ್ತಲ್ಲ, ನಿಮ್ಮ ಮೆಸೇಜ್ ಯಾವಾಗ ಬೇರೆ ಕಲ್ಪನೆ. ತಂದೆ ತಾಯಿ ಹೆಂಗೆ ಕಲ್ಪನೆ ಮಾಡಿರ್ತಾರೆ ಮೆಸೇಜ್ ಹಂಗೇನು. ಈ ನಾಟಕದಲ್ಲಿ ಅದ್ಭುತವಾದಂಥ ಮೆಸೇಜ್ ಇದೆ. ಇದನ್ನು ನಾವು ಪ್ರೇಕ್ಷಕರಿಗೆ ಮುಟ್ಟಿಸ್ಬೇಕು. ಯಾವ ಥರ ಮುಟ್ಟಿಸ್ಬೇಕು? ಆ್ಯಕ್ಟ್ ಮಾಡ್ಬೇಕಾ, ನಟನೆ ಮಾಡ್ಬೇಕಾ? ಮಾಡ. ಇದು ನೀವು ಈಗ ಬೇರೆ ಬೇರೆ ಸಬ್ಜೆಕ್ಟ್ನಲ್ಲಿ ಎಷ್ಟೋ ದಡ್ಡರಾಗಿ ಜಾಣರಾಗಿ, ಈ ರಂಗಭೂಮಿಯಲ್ಲಿ ದಡ್ಡರು ಆಗಬೇಕಾಗುತ್ತೆ, ಜಾಣರು ಆಗಬೇಕಾಗುತ್ತೆ. ಮತ್ತೆ ಒಂದು ಸಾಮರ್ಥ್ಯ ಸಿಗುತ್ತೆ, ಇದರಲ್ಲಿ ಒಂದು ಶಕ್ತಿ ಬರುತ್ತೆ, ಒಂದು ಧೈರ್ಯ ಬರ್ತದೆ. ನಾಟಕ ಸುಮ್ಮನೆ ಎಂತಕ್ಕೆ ನಾಟಕ ಆಡ್ತೀರಿ, ಎಂತ ನಾಟಕ ಆಡ್ತೀರಿ ಅನ್ನೋದಲ್ಲ. ಅದಕ್ಕಾಗಿ ಏನೇ ಮಾಡ್ತಾ ಇದೊಂದು ಎಜುಕೇಶನ್ ಅನ್ನೋ ಒಂದು ದೃಷ್ಟಿಯಿಂದಲೇ ಇವತ್ತು ರಂಗಾಯಣ, ನೀನಾಸಮು, ಹೀಗೆ ಬೇರೆ ಬೇರೆ ಶಾಲೆಗಳೆಲ್ಲವೂ ಇದ್ದಾವೆ ರಂಗಭೂಮಿಗೆ ಸಂಬಂಧಪಟ್ಟಾಗ. ಡೆಲ್ಲಿ ಒಳಗೆ NLT ಅಂತಿದೆ, ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ ಅಂತೇಳಿ. ನೀವು ಈ ಡಿಗ್ರಿ ಮುಗಿಸ್ಕೊಂಡು ಮತ್ತೆ MSc MCom ಏನೇನೋ ಮಾಡ್ತಾರಲ್ಲ, ಡಬಲ್ ಡಿಗ್ರಿ ಮಾಡ್ತಾರಲ್ಲ, ಹಂಗೆ ರಂಗಭೂಮಿಗೆ ಅದೊಂದು NLT ಅನ್ನೋದು ಡಬಲ್ ಡಿಗ್ರಿ ಇದ್ದಂಗೆ. ಬಹಳ ಕಷ್ಟಕರವಾದ ಸಬ್ಜೆಕ್ಟ್ ಅಂದ್ರೆ ಈ ರಂಗಭೂಮಿಯ ಸಬ್ಜೆಕ್ಟ್. ಬಹಳ ಕಷ್ಟ. ಇವತ್ತೊಂದು ನೀನಾಸಮ ಅಂತ ತರಬೇತಿಗೆ ಹೋದ್ರೆ, ಅಥವಾ ರಂಗಾಯಣಕ್ಕೆ ಹೋದ್ರೆ, ಅಥವಾ ಬೇರೆ NLTಗೆ ಹೋದ್ರೆ ಬೆಳಗ್ಗೆ 5:00ವರೆಗೆ ಎದ್ದೇಳಬೇಕು. 6 ಗಂಟೆ ಒಳಗೆ ನಿತ್ಯ ಕರ್ಮಗಳನ್ನೆಲ್ಲ ಮುಗಿಸಿ 6 ಗಂಟೆಗೆ ಕ್ಲಾಸಿಗೆ ಅಟೆಂಡ್ ಆಗಬೇಕು. ವಾಯ್ಸ್ ಎಕ್ಸಸೈಜು, ಧ್ವನಿ ಎಕ್ಸಸೈಜು, ಬಾಡಿ ಎಕ್ಸಸೈಜು, ಯೋಗಾಸನ, ಇದೆಲ್ಲ ಆದ ತಕ್ಷಣ ತಿಂಡಿ ಆದ ತಕ್ಷಣ ಮತ್ತೆ ಕ್ಲಾಸ್ ಬರುತ್ತೆ. ಸಂಸ್ಕೃತ ನಾಟಕ, ಇಂಗ್ಲಿಷ್ ನಾಟಕ, ಕನ್ನಡ ನಾಟಕ, ತಮಿಳ್ ನಾಟಕ, ಯಾವುದಾದ್ರು ಇದೆ, ಅದಕ್ಕೆಲ್ಲ ಹೇಗೆ ಪರಂಪರೆ ಬಂತು ಅಂತ ತಿಳಿಸುವಂತ ಎಲ್ಲ ಸಬ್ಜೆಕ್ಟು ಕ್ಲಾಸ್ ಮಾಡ್ತಾ ಹೋಗ್ತಾರೆ. ಆಮೇಲೆ 9 ರಸಗಳ ಬಗ್ಗೆ ಭರತನಾಟ್ಯ ಶಾಸ್ತ್ರ ಗೊತ್ತಾ? ಆ ಥರದ್ದೆಲ್ಲ ಬೇರೆ ಬೇರೆ ನಿಮಗೆ ಮುಂದೆ ನಾಟಕ ಮಾಡ್ತಾ ಅನುಭವ ಎಲ್ಲ ಆಗ್ತದೆ. ಈಗ ಒಂದು ಸಣ್ಣ ಶ್ಲೋಕ ಹೇಳ್ತೇನೆ, ಹೇಳಿ ನೋಡೋಣ. ಆಮೇಲೆ ನೀವು ಕನ್ನಡ ಡಿಪಾರ್ಟ್ಮೆಂಟ್ ಅನ್ನಲ್ಲ, ನೋಡೋಣ ಅದನ್ನ ಅರ್ಥ ಹೇಳ. ಆಂಗಿಕಂ ಭುವನಂ ಯಸ್ಯ, ಹೇಳಿ. ಆಂಗಿಕಂ ಭುವನಂ ಯಸ್ಯ, ಆಂಗಿಕಂ ಭುವನಂ ಯಸ್ಯ, ಆಂಗಿಕಂ ಭುವನಂ ಯಸ್ಯ, ವಾಚಿಕಂ ಸರ್ವವಾಗ್ಮೇಯಂ, ವಾಚಿಕಂ ಸರ್ವವಾಗ್ಮೇಯಂ, ವಾಚಿಕಂ ಸರ್ವವಾಗ್ಮೇಯಂ, ವಾಚಿಕಂ ಸರ್ವವಾಗ್ಮೇಯಂ, ಆಹಾರ್ಯಂ ಆಹಾರ್ಯಂ ಚಂದ್ರತಾರಾದಿ, ಚಂದ್ರತಾರಾದಿ, ಆಹಾರ್ಯಂ ಚಂದ್ರತಾರಾದಿ, ಆಹಾರ್ಯಂ ಚಂದ್ರತಾರಾದಿ, ತಂ ಒಂದೇ ಸಾತ್ವಿಕಂ ಶಿವಂ ಶಿವಂ ಶಿವಂ. ತಂ ಒಂದೇ ಸಾತ್ವಿಕಂ ಶಿವಂ ಶಿವಂ ಶಿವಂ. ಈಗ ಆಂಗಿಕಂ ಭುವನಂ ಯಸ್ಯ ಅಂದ್ರೆ ಏನು ಹೇಳಿ ನೋಡೋಣ. ಆಂಗಿಕ ಅಂದ್ರೆ ಹೇಳಿ. ಆಂಗಿಕ ಅಭಿನಯದ ಮೂಲಕ ನಮ್ಮ ಒಳಗಿಂದ ಅಭಿನಯಿಸಿ ಹೇಳುವಂಥದ್ದು ಸರ್. ಒಳಗಿಂದ ಅಂದ್ರೆ ಈ ಕರುಳು, ಬಾಡಿ ಲ್ಯಾಂಗ್ವೇಜ್ ಆ ಥರ ಸರ್. ಭುವನಂ ಆಂಗಿಕಂ ಭುವನಂ ಯಸ್ಯ. ಹೇಳಿ, ಯಾರಾದ್ರೂ ಹೇಳಿದ್ರೊಟ್ಟಿಲ್ಲ. ಭುವನಂ ಅಂದ್ರೆ ಏನು? ಆಂಗಿಕ. ನೀವು ನಾಳೆ ಪರ್ಫೆಕ್ಟ್ ಆಗಿ ಹೇಳಿ ನನಗೆ ನೋಡೋಣ. ಏನ್ ಹೇಳಿ? ಆಂಗಿಕಂ ಭುವನಂ ಯಸ್ಯ, ವಾಚಿಕಂ ಸರ್ವವಾಗ್ಮೇಯಂ, ಎಲ್ಲರಿಗೂ ತಲುಪಬೇಕು, ಆಹಾರ್ಯಂ ಚಂದ್ರತಾರಾದಿ, ವೇಷಭೂಷಣಗಳ, ತಂ ಒಂದೇ ಸಾತ್ವಿಕಂ ಶಿವಂ ಶಿವಂ ಶಿವಂ. ಇಡೀ ರಂಗಭೂಮಿ ಎಲ್ಲ ಅರ್ಥಗರ್ಭಿತ. ನಿಮ್ದು ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸು, ಸೈನ್ಸು ಎಲ್ಲವೂ ಇದ್ರಾಗ ಅಡಕವಾಗಿದೆ.
ನಾನು ನಾಳೆ ಕ್ಲಾಸ್ ಮಾಡ್ತಾ ಕೇಳ್ತೇನೆ ನಿಮಗೆ. ನೀವು ಕನ್ನಡ ಡಿಪಾರ್ಟ್ಮೆಂಟ್ ಇಷ್ಟೊತ್ತಿಗೆ ಇದು ಗೊತ್ತಿರ್ಬೇಕಾಯ್ತು. ಎಲ್ಲ ಕನ್ನಡ ಇಲ್ಲ ಎಲ್ಲ ಮಿಕ್ಸ್ ಬಿಕಾಮ್ BSc ಎಲ್ಲ ಮಿಕ್ಸು ಮಿಸಲ್ ಆಗಲಿ. ಅದು ಆ ಥರನೇ ಇರ್ಬೇಕು. ಆಂಗಿಕಂ ಭುವನಂ ಯಸ್ಯ ಹಿಂಗ ಅದನ್ನ ಹೇಳ್ಕೊಡ್ತಾರೆ ನಾಳೆ ನಿಮಗೆ. ಆಂಗಿಕಂ ಭುವನಂ ಯಸ್ಯ ವಾಚಿಕಂ ಸರ್ವವಾನ್ಮಯಂ. ಇದು ಇಡೀ ರಂಗಭೂಮಿಗೆ ಮದ್ದಿನ ಶ್ಲೋಕಗಳು. ನಾವು ಎಲ್ಲೇ ಹೋದ್ರು ಫಸ್ಟ್ ಇದನ್ನ ಇದು ಮಾಡ್ಕೊಂಡು ಅಂದ್ರೆ ಆಮೇಲೆ ನಾಟಕ ಪ್ರಾರಂಭ ಮಾಡೋದು, ರೀಡಿಂಗ್ ಮಾಡೋದು ಇತ್ಯಾದಿ ಇತ್ಯಾದಿ ಎಲ್ಲ ಮಾಡ್ತೀವಿ. ಬನ್ನಿ ಮೇಡಮ್. ಒಂದು ಸೀರೀಸ್ ಬಂದು ಹಾಕ್ಕೊಡ್ತೀನಿ. ಅಲ್ಲಿ ಬಂದು ಕೂತ್ಕೊಳ್ಳಿ. ಇಬ್ಬರು ರಂಗತಜ್ಞರು, ರಂಗಕರ್ಮಿಗಳು. ನಿಮಗೆ ತುಂಬ ಅಪರೂಪದ ಮಾಹಿತಿಗಳನ್ನು ರಂಗಭೂಮಿಯ ಬಗೆಗೆ ನೀಡಿದ್ದಾರೆ. ರಾಘು ಅವರಂತೂ ನಿಮಗೆ ಗ್ರೀಕ್ ರಂಗಭೂಮಿಯಿಂದ ಮೊದಲುಗೊಂಡು ವರ್ತಮಾನದ ವೇಳೆಯವರೆಗೆ ರಂಗಭೂಮಿಯ ಇತಿಹಾಸದ ಪಲುಕುಗಳನ್ನು ನಿಮಗೆ ತಿಳಿಸಿದ್ದಾರೆ. ರಂಗಶಾಲೆಯಲ್ಲಿ ನಟರು ಕಲಿಯಬೇಕಾದ ವಿದ್ಯಮಾನಗಳನ್ನು ಮತ್ತು ಅವರ ಅಭಿನಯಗಳನ್ನು, ಆಂಗಿಕ ಅಭಿನಯವನ್ನು, ಹಾಗೆ ಮಾತಿನಲ್ಲಿಯೇ ಅದರ ಏರಿಳಿತಗಳ, ಅದರ ಲಯ, ಅದರ ಧ್ವನಿ, ರಸ, ಅಭಿವ್ಯಕ್ತಿಗಳನ್ನು ಒಬ್ಬ ರಂಗ ಕಲಾವಿದ ಹೇಗೆಲ್ಲ ಕಲಿಬೇಕಾಗುತ್ತೆ ಅನ್ನುವಂಥ ಕೆಲವು ಸೂಕ್ಷ್ಮಗಳನ್ನು ಬ್ರಹ್ಮಚಾರ ಅವರು ನಿಮಗೆ ತಿಳಿಸಿದ್ದಾರೆ. ಇಬ್ಬರು ಒಂದು 25ರಿಂದ ಒಂದು 30 ವರ್ಷಗಳ ಕಾಲ ರಂಗಭೂಮಿಯ ಬಗೆಗೆ ತುಂಬ ಗುರುತಿಸಬಲ್ಲಂಥ ಕೆಲಸಗಳನ್ನು ಸಾಗರದಲ್ಲಿ ಮಾಡಿರುವಂಥ ಇಬ್ಬರು ನಮ್ಮ ಕಾಲೇಜಿಗೆ ಬಂದು ಇವತ್ತು ಕುವೆಂಪು ಅಂತ ಒಬ್ಬ ಮಹಾ ದಾರ್ಶನಿಕ ಮತ್ತು ಸಾಮಾಜಿಕ ಚಿಂತಕರಾದ ಕವಿ ಕುವೆಂಪು ಅವರ ನಾಟಕವನ್ನು ರಂಗಭೂಮಿಗೆ ಅಳವಡಿಸುವ ಸವಾಲಿದೆಯಲ್ಲ, ಅದು ಬಹಳ ಮುಖ್ಯವಾದದ್ದು. ಯಾಕೆ ಅಂತಂದರೆ ಕೆಲವು ರಂಗಭೂಮಿಗಾಗಿ ರಚಿಸಿದ ನಾಟಕಗಳಿರ್ತವೆ. ಕುವೆಂಪು ಅವರ ಎಲ್ಲ ನಾಟಕಗಳು ರಂಗಭೂಮಿಯ ಪ್ರಯೋಗಶೀಲತೆಗೆ ಮನಸ್ಸಿನಲ್ಲಿ ಇಟ್ಕೊಂಡು ರಚಿಸಿದವುಗಳಲ್ಲ. ಅವು ಓದುವ ನಾಟಕಗಳು, ಮನೋರಂಗಭೂಮಿಗೆ ತುಂಬ ಸಮೀಪವಾಗಿರುವಂಥ ನಾಟಕ ಕೃತಿಗಳವು. ಅವುಗಳಲ್ಲಿ ಅವರ ಎಲ್ಲ ನಾಟಕಗಳು ಒಂದಕ್ಕಿಂತ ಒಂದು ಬಹಳ ಅದ್ಭುತವಾಗಿವೆ. ಈ ಹೊತ್ತಿಗೆ ಜಲಗಾರನ ಆಯ್ಕೆ ಮಾಡಿದ್ದಿದೆಯಲ್ಲ, ಅದು ತುಂಬ ಪ್ರಸ್ತುತವಾದದ್ದು ಮತ್ತು ಔಚಿತ್ಯಪೂರ್ಣವಾದದ್ದು ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ನಾನು ಹೀಗೆ ಆರಂಭದಲ್ಲಿ ಕೆಲಸಕ್ಕೆ ಸೇರಿದಾಗ ಯೂನಿಯನ್ ಡೇಗಳಿಗೆ ಶಾಲೆ ಮತ್ತು ಕಾಲೇಜುಗಳ ವಿದ್ಯಾರ್ಥಿಗಳು ಆಸಕ್ತರು ಒಂದು ನಾಟಕವನ್ನು ಆಡ್ತಾ ಇದ್ರು, ಒಂದು ಅರ್ಧ ಗಂಟೆ ನಾಟಕವನ್ನು. ಅದು ಯಾಕೆ ಏನೋ ಆಮೇಲೆ ಈ TV ಮತ್ತು ಮೊಬೈಲ್ಗಳು ಬಂದಾಗ ರಾಘು ತುಂಬ ಚೆನ್ನಾಗಿ ಹೇಳಿದರು. ಶಾಲೆಗಳಲ್ಲಿ ನಾಟಕವಾಡುವ ಅಭ್ಯಾಸ ಹೊರಟು, ಯಾವುದೋ ಹಿಂದಿ ಚಲನಚಿತ್ರದ ಗೀತೆಗೆ ಡ್ಯಾನ್ಸ್ ಮಾಡುವ ಮತ್ತು ಕುಣಿಯುವ ವಿಚಾರಗಳನ್ನು ಮುಖ್ಯವಾಗಿ ಶಾಲಾ ಕಾಲೇಜುಗಳಲ್ಲಿ ಮುಕ್ತಾಯ ಸಮಾರಂಭಗಳಲ್ಲಿ ಆಡಿ ನಾವು ಯೂನಿಯನ್ ಡೇಯನ್ನು ಮುಗಿಸ್ಬಿಡ್ತೀವಿ. ಈಗ ಮುಗಿಸ್ತಾ ಇದ್ದೀವಿ. ಆ್ಯಕ್ಚುಲಿ ನಮಗೆಲ್ಲ ನಮ್ಮ ಅಧ್ಯಾಪಕರು ಕಲಿಸಿಕೊಟ್ಟದ್ದು ಒಂದು ಅದ್ಭುತವಾದ ಒಂದು ಅರ್ಧ ಗಂಟೆಯ ನಾಟಕ. ಅದಕ್ಕಿಂತಲೂ ಮುಖ್ಯವಾಗಿ ರಂಗ ತಜ್ಞರಿಗೆ, ನಟರಿಗೆ ಸಮಯ ಇರಲ್ಲ. 5 ನಿಮಿಷ ಮುಗಿಸ್ಬಿಡ್ತೀನಿ.
ಶಾಲಾ ಕಾಲೇಜುಗಳಲ್ಲಿ ನಾಟಕವಾಡುವ ಪದ್ಧತಿ ಇತ್ತಲ್ಲ, ಒಂದು ನಾಟಕ ಯೂನಿಯನ್ ಡೇಗಳಲ್ಲಿ, ಮತ್ತೆ ಅದ್ಭುತವಾಗಿ ಮಾತಾಡುವಂಥ ಒಬ್ಬ ಭಾಷಣಕಾರ, ಉಪನ್ಯಾಸಕರು. ಬಹುಶಃ ನಿಮಗೆ ಊಟ, ತಿಂಡಿ, ಕಾಫಿ, ಚಾಕ್ಲೇಟ್ ಇತ್ಯಾದಿ ಇತ್ಯಾದಿ ಯೂನಿಯನ್ ಡೇಗಳಲ್ಲಿ ಕೊಡ್ತಾರಲ್ಲ, ಅದೆಲ್ಲವನ್ನು ಮರೆಮಾಚಬಲ್ಲಷ್ಟು ಅದ್ಭುತವಾದ ಉಪನ್ಯಾಸಕರನ್ನ ಅವತ್ತು ಕರೆಸಿ ನಮ್ಮ ವಿದ್ಯಾರ್ಥಿಗಳಿಗೆ ಉಪನ್ಯಾಸ ಮಾಡಿಸುವಂಥ ಒಂದು ಪದ್ಧತಿ ಇತ್ತು. ಆ ಮೂಲಕವೇ ನಮಗೆ ಕಾರಂತರ ಪರಿಚಯ ಆಯಿತು. ಎಲ್ಲ ಕಾಲೇಜುಗಳ ಅಧ್ಯಾಪಕರು ಕಾರಂತರನ್ನ ಗೆಸ್ಟ್ ಆಗಿ ಕರೆಸೋದಕ್ಕೆ, ಹಾಗೆಯೇ ಪಾಟೀಲ್ ಪುಟ್ಟಪ್ಪನಂಥ ಮಾತುಗಾರರನ್ನ ಗೆಸ್ಟ್ ಆಗಿ ಕರೆಸೋದಕ್ಕೆ, ಹಾಗೆಯೇ ಲಕ್ಕಪ್ಪಗೌಡರಂಥ ಮಾತುಗಾರರನ್ನ, ದೇಜೇಗೌಡ ಅವರಂಥ ಮಾತುಗಾರರನ್ನ ಶಾಲಾ ಕಾಲೇಜುಗಳಿಗೆ ಕರೆಸಿ ಅವ್ರ ಹತ್ರ ಒಂದು ಅರ್ಧ ಮುಕ್ಕಾಲು ಗಂಟೆ ಮಾತಾಡಿಸಿ ವಿದ್ಯಾರ್ಥಿಗಳಿಗೆ ಮುಖತಃ ಅಂತ ವಿದ್ವಾಂಸರು ಭೇಟಿ ಮಾಡುವಂಥ ಒಂದು ಅವಕಾಶವನ್ನು ಶಾಲಾ ಕಾಲೇಜುಗಳು ಮಾಡಿಕೊಡ್ತಾ ಇತ್ತು. ಆದರೆ ಈಗ ನಾವು ಎಲ್ಲಿಗೆ ಬಂದಿದ್ದೀವಿ ಅಂತಂದ್ರೆ, ಶಾಲಾ ಕಾಲೇಜುಗಳಿಗೆ ಹೀಗೆ ಒಳ್ಳೆಯ ವಿದ್ವಾಂಸರನ್ನು ಕರೆಸಿ ಮಾತಾಡೋದಕ್ಕೆ ಸಮಯ ಇಲ್ಲ ಅನ್ನೋಷ್ಟು ಮಟ್ಟಿಗೆ, ಮತ್ತೆ ಅವ್ರು ಬಂದು ಮಾತಾಡ್ತಾರೆ ಅಂತಂದ್ರೆ ಹುಡುಗರೆಲ್ಲ ಎದ್ದೋಗೋ ಮಟ್ಟಿಗೆ, ಅದನ್ನು ಕೇಳದೇ ಇರೋ ಮಟ್ಟಿಗೆ, ಅವ್ರು ಇನ್ನೂ ಒಂದು 10 ನಿಮಿಷ ಮಾತಾಡ್ತಾರೆ ಅಂತ ತಯಾರಿ ನಡೆಸ್ಕೊಂಡು ಬಂದ ಅವರಿಗೂ ಕೂಡ ಚಪ್ಪಾಳೆ ತಟ್ಟಿ ನೀವು ಸಾಕು ಮಾತಾಡೋದು ನಿಲ್ಲಿಸಿ ಅನ್ನೋ ಸೂಚನೆಗಳು ಕೊಡೋವಷ್ಟರ ಮಟ್ಟಿಗೆ ಶಾಲಾ ಕಾಲೇಜುಗಳಲ್ಲಿ ನಮಗೆ ಈ ಕಲಿಕೆಯ ಅವಕಾಶವನ್ನು ಒಬ್ಬ ಕವಿ ಕಲಾವಿದರ ಜೊತೆಗೆ ಅವರ ಹಸ್ತಾಕ್ಷರ ತೆಗೆದುಕೊಳ್ಳೋದಕ್ಕೆ ಮುಗಿಬೀಳ್ತಾ ಇದ್ವಿ ನಾವು. ನಮ್ಮ ನೋಟ್ಬುಕ್ನಾಗೆ ಕಾರಂತರ ಸಿಗ್ನೇಚರ್, ಶಿವರಾಮ್ ಕಾರಂತರ ಸಿಗ್ನೇಚರ್ ತಗೊಳ್ಬೇಕು, ಅವ್ರು ಬಂದು ಅವ್ರು ಮಾತಾಡ್ಸೋದು, ಅವ್ರನ್ನ ಕೈ ಮುಟ್ಟಿ ಒಮ್ಮೆ ಶೇಕ್ ಹ್ಯಾಂಡ್ ಮಾಡೋದು, ಅವ್ರ ಫೋಟೋ ಇರಲಿಲ್ಲ. ಈ ಥರದ್ದೊಂದು ವಿದ್ಯಾರ್ಥಿಗಳಲ್ಲಿ ಒಂದು ಹುಮ್ಮಸ್ಸು, ಹಂಬಲ, ಕೇಳುವ, ಕಲಿಯುವ ತವಕ ಅವರ ಕಣ್ಣುಗಳಲ್ಲಿತ್ತು. ಈಗ ನಾವೆಲ್ಲ ಅದನ್ನೆಲ್ಲ ಕಳ್ಕೊಂಡಿದ್ದೀವಿ. ಹಾಗಾಗಿ ಈಗ ಯೂನಿಯನ್ ಡೇಗಳಲ್ಲಿ ನಾಟಕವೂ ಇಲ್ಲ, ಶಾಲಾ ಕಾಲೇಜುಗಳಲ್ಲಿ ರಂಗ ತರಬೇತಿಗಳು ಇಲ್ಲ, ನಾಟಕಗಳು ಇಲ್ಲ. ಏನು ಅಂತಂದರೆ, ನೀವು ಅವಸರದ ಪದವಿ ಪಡ್ಕೊಂಡು, ಅವಸರದ ಪದವಿ 4 ತಿಂಗಳಿಗೊಂದು ಪರೀಕ್ಷೆ, ಹಂಗೆ ರಿಸಲ್ಟ್, ಮತ್ತೆ ತರಗತಿ, ಮತ್ತೆ ಪರೀಕ್ಷೆ, ಮತ್ತೆ ರಿಸಲ್ಟ್. ಹಾಗಾಗಿ ಸೆಮಿಸ್ಟರ್ ವ್ಯವಸ್ಥೆಯಲ್ಲಿ ನಾವೆಲ್ಲ ಕಳ್ಕೊಂಡು ಹೋಗಿದ್ದೀವಿ ಅಂತ ಅನ್ನುವ ಈ ಹೊತ್ತಿನಲ್ಲಿ ಉಮೇಶ್ ಅವರು ರಿಸಿಪ್ಟ್ ತಗೊಂಡು ನಾವು ಕಾಲೇಜಿನಲ್ಲಿ ಒಂದು ನಾಟಕವನ್ನು ಪ್ರಾಕ್ಟೀಸ್ ಮಾಡಿಸಿ ಅದನ್ನು ಸಜ್ಜುಗೊಳಿಸಿ ಒಂದು ನಮ್ಮ ವಿದ್ಯಾರ್ಥಿಗಳಿಂದ ಪ್ರದರ್ಶನ ಮಾಡಿಸ್ಬೇಕು ಅಂತ ಹೇಳಿದಾಗ ಆಯಿತು ಮಾಡೋಣ ಅಂತ ನಾವು ತೀರ್ಮಾನ ಮಾಡಿದ್ದೀವಿ. ತೀರ್ಮಾನ ಮಾಡಿದ್ದರ ಫಲವಾಗಿ ಇಷ್ಟು ಜನ ಬಂದು ಕೂತಿದ್ದೀವಿ. ಬ್ರಹ್ಮಚಾರ ಅವರು ಹೇಳಿದ ಹಾಗೆ ಬಹುಶಃ ತಾಲೀಮೇ ನಡೆಯುತ್ತಲ್ಲ ಮಧ್ಯಾಹ್ನ, ಆ ತಾಲೀಮು ಶುರುವಾದ ಮೇಲೆ ನೀವು ಎಷ್ಟು ಜನ ಗಟ್ಟಿಯಾಗಿ ಇರ್ತೀರಿ ಅಂತ ಅನ್ನೋದು ಬಹಳ ಮುಖ್ಯವಾದದ್ದು. ಈಗಲೇ ಅಲ್ಲೇ ಒದ್ದಾಡ್ತಾ ಇದ್ದೀರಿ ಆ ಕಡೆ ಈ ಕಡೆ, ಹಾಗಾಗಿ ನಿಮಗೆ ಸಮಯ ಇರಲ್ಲ. ಓದ್ಕೋತಾನೆ, ಕ್ಲಾಸ್ಗೆ ಕೇಳ್ಕೊತಾನೆ, ಈ ತರಬೇತಿ ಶಿಬಿರದಲ್ಲಿ ಪಾಲ್ಗೊಳ್ಕೊಂಡು ನೀವು ನಾಟಕವನ್ನು ಕಲಿಬೇಕು. ಮತ್ತು ಬ್ರಹ್ಮಚಾರ ಅವರು ತುಂಬ ಚೆನ್ನಾಗಿ ಹೇಳಿದರು ಅದನ್ನು. ನೀವು ಕಲಿಯೋದು ಅಂತಂದರೆ ಹಂಗಲ್ಲ, ನೀವು ಕಲಿಯೋದು ಅಂತಂದರೆ ನೀವು ಮೈ ಮೇಲೆ ದೇವರು ಬರುತ್ತಲ್ಲ ಆ ಥರ ನಾಟಕದ ಪಾತ್ರವನ್ನು ಒಳ ಹೊಕ್ಕು ಆಹ್ವಾನಿಸ್ಕೊಂಡು ಪ್ರದರ್ಶನ ಮಾಡಬೇಕು, ಕಲಿಬೇಕು. ನಮಗೆ ಇಂಥ ಅವಕಾಶಗಳು ಸಿಗಲಿಲ್ಲ. ಆದರೆ ನಾನು ಫಸ್ಟ್ ನೌಕರಿಗೆ ಬಂದಾಗ ಆನೋಟಿನಲ್ಲಿ ಒಂದು ನಾಟಕ ಮಾಡಿಸಿದ್ವಿ ನಾವು. ಇಂಗ್ಲೀಷ್ ಲೆಕ್ಚರ್ ಅವ್ರು ತೀರ್ಕೊಂಡು ಆ ಇಬ್ಬರು ಸೇರಿ ಪುಟ್ಟಕ್ಕ ಗೌರವತಿ ಚಂಬಾ ನಾಟಕ ಫಸ್ಟ್ ಪ್ರೈಸ್ ಬಂತು. ಇದೇ ಕುವೆಂಪು ವಿಶ್ವವಿದ್ಯಾನಿಲಯದ ಈ ಥರ ಏನು ಸಾಹಿತ್ಯ ಉತ್ಸವಕ್ಕೆ ನಾವು ಕಳಿಸಿದ್ವಿ. ಆ 3 ಪಾತ್ರಗಳಲ್ಲಿ ಕುಂಟ, ಕಿವುಡ, ಮೂಗ, 3 ಪಾತ್ರಗಳು. ಮತ್ತು ಯಾವ ಪರಿಕರಗಳು ಇಲ್ಲ, ಆಹಾರಗಳು ಏನು ಇಲ್ಲವೇ ಇಲ್ಲ, ವೇಷಭೂಷಣ ಇತ್ಯಾದಿ. ಮಾತಿನಲ್ಲಿಯೇ ಭುವನತ್ರಯವನ್ನು ಕಟ್ಟಿಕೊಡುವಂಥ ಅಭಿನಯ. ಹಾಗಾಗಿ ಈ ಮಾತು ಅನ್ನುವ ಈ ಸರಸ್ವತಿ ಇದೆಯಲ್ಲ, ಅಂಥದಕ್ಕೆಲ್ಲ ಒಂದು ಗೌರವ ತಂದು ಕೊಡೋದೇ ರಂಗಭೂಮಿ. ನಮಗೆ ಆರಂಭದಲ್ಲಿ ರಾಘು ಅವರು ಒಂದು ದೊಡ್ಡ ಸಾಹಸದ ಕೆಲಸ ಮಾಡಿದರು. ಒಂದು ವಾರ ಇಡೀ ದಿನ ವಿದ್ವಾಂಸರ ಜೊತೆಗೆ ಚರ್ಚೆ, ವಾಗ್ವಾದಗಳನ್ನು ನಡೆಸುವಂಥ ಸೆಮಿನಾರ್ಗಳನ್ನು ಕಂಡಕ್ಟ್ ಮಾಡೋದು. ರಾತ್ರಿ
ಒಂದು ನಾಟಕ ಪ್ರದರ್ಶನ ಇದು 1 ವಾರ. ಅವರು ಅದು ಹೆಂಗೆ ಆ ಸಾಹಸ ಮಾಡಿದ್ರು ಗೊತ್ತಿಲ್ಲ. ನಾಡಿನ ಮೂಲೆ ಮೂಲೆಯಿಂದ ಮಾತಾಡುವ ವಿದ್ವಾಂಸರನ್ನು ಕರೆಸಿ ಏನು ಸಣ್ಣ ಸಣ್ಣದಾಗಿ, ನಮಗೆ ಸಾವಿರಾರು ಜನ ವೇದಿಕೆ ಮುಂದೆ ಕೂತಿರ್ಬೇಕು ಅಂತ ಇಲ್ಲ, ಅವರು ಭಾಳ ಕರೆಕ್ಟಾಗಿ ಹೇಳಿದರು, 5 ಜನ ಸಾಕು. ಒಳ್ಳೆಯದು ಆರಂಭ ಆಗೋದೇ ಅತ್ಯಂತ ಕಡಿಮೆ ಸಂಖ್ಯೆಯಿಂದ. ವ್ಯಕ್ತಿಗತವಾಗಿ ಆರಂಭ ಆಗ್ಬೋದು, ಆಮೇಲೆ ಸಾಮೂಹಿಕವಾಗಿ ವೈಚಾರಿಕ ಸ್ಪರ್ಶಗಳು ಮತ್ತು ಅರಿವಿನ ತರಂಗಗಳು ವಿಸ್ತರಿಸ್ತಾ ಹೋಗ್ತವೆ. ಜಗತ್ತಿನ ತಂದೆ ಆಗಿದ್ದೆ ಬಹಳ ಕಡಿಮೆ ಜನರಿಂದ. ಅದರಿಂದ ನಿಮಗೆ ಈ ನೆಪಕ್ಕೆ ಜಲಗಾರದಂಥ ನಾಟಕವನ್ನು ಆರಂಭ ಮಾಡಿದರೆ ಬಹುಶಃ ನೀವು ಮುಂದೆ ಬಹಳ ದೊಡ್ಡ ನಟರಾಗಿ, ಈಗೇನು ಟಿ ವಿ ಮತ್ತು ಚಲನಚಿತ್ರದ ಸಂದರ್ಭಗಳಲ್ಲಿ ನಟರಾಗಿ ಇದ್ದಾರೋ ಅವರು ಬ್ರಹ್ಮಚಾರ ಅವರು ಹೇಳಿದ ಹಾಗೆ ನಮ್ಮ ನೀನಾಸಂನಿಂದ ತಯಾರಿ ಆಗಿ ಹೋಗಿರುವಂಥವ್ರು. ಅದಕ್ಕೇನು ಡಿಗ್ರಿ ಬೇಡ, ಅದಕ್ಕೆ ಮಾಸ್ಟರ್ ಡಿಗ್ರಿ ವಗೈರೆ ಇತ್ಯಾದಿ ಬೇಡ. ನಿಮಗೆ ನಿರ್ಮಲ ಮನಸ್ಸಿನಿಂದ ರಂಗದ ಮೇಲೆ ಎಲ್ಲ ಕೆಲಸವನ್ನು ನಾನು ಮಾಡ್ತೀನಿ ಅಂತ. ಎಷ್ಟೋ ಸಲ ನಾಟಕದಲ್ಲೇ ಪಾತ್ರಧಾರಿಗಳೇ ಚೇರ್ ನಾಲ್ಕಡೆ ಪರದೆ ಬಿದ್ದ ತಕ್ಷಣಕ್ಕೆ ಆಚೆ ಈಚೆ ಇಟ್ಟು ಏನೆಲ್ಲ ರಾಜ ಮತ್ತು ಮಂತ್ರಿಗಳಿಗೆ ಆಸನವನ್ನು ಸಿದ್ಧ ಮಾಡಿ 2ನೇ ದೃಶ್ಯ ಶುರುವಾಗಿಬಿಡುತ್ತೆ. ಅವ್ರು ನಟನೆ ಮಾಡ್ತಾರೆ ಅದನ್ನ. ಹಂಗೆ ಸ್ವಲ್ಪ ಲೈಟ್ ಡಿಮ್ ಆತು ಅಂದ ತಕ್ಷಣಕ್ಕೆ ಚೇರ್ ಆಚೆ ಈಚೆ ಇಟ್ಟು ಮತ್ತೊಂದು ಸೀನ್ ಕ್ರಿಯೇಟ್ ಮಾಡಿಬಿಡ್ತಾರೆ. ಅದಕ್ಕೆ ಆಳುಗಳು ಯಾರು ಇರಲ್ಲ, ನಾವೇ ಕಾಲಾಳುಗಳು, ನಾವೇ ರಾಜರು. ಒಂದು ಒಳ್ಳೆಯ ನಿದರ್ಶನ ಕೊಟ್ಟರು ಅವರು. ರಾಜ ಗಾಂಭೀರ್ಯವಾಗಿ ಕೂತಿರ್ತಾನೆ ಅಷ್ಟೇ, ಆ ಕಡೆ ಈ ಕಡೆ ಹಿಂಗೆ ಚಪ್ಪಾಳೆ ತಟ್ಟಿ ಯಾರಲ್ಲಿ ಅಂತಂದ್ರೆ ಒಬ್ಬ ಸೇವಕ ಬಂದು ನಿಂತ್ಕೋತಾನೆ. ಅವನ ಆಂಗಿಕ ಅಭಿನಯ ತುಂಬ ಚೆನ್ನಾಗಿರ್ತದೆ. ಅವನು ಬಂದು ಬೈಕಿ ನಿಂತ್ಕೊಂಡು ರಾಜನಿಗೆ ನಮಸ್ಕಾರ ಮಾಡಿ ಆಗಲಿ ಮಹಾಪ್ರಭು, ಅವನೇನು ಹೇಳ್ತಾನೋ ಆದೇಶ ಆಗಲಿ ಮಹಾಪ್ರಭು. ಅವನು ಈ ಥರದ ಒಂದು ಅಭಿನಯ ಇದೆಯಲ್ಲ, ಅದು ರಾಜನಿಗಿರಲ್ಲ. ಅವನು ಸಿಂಹಾಸನದ ಮೇಲೆ ಆಸನಾರೂಢನಾಗಿ ಗಾಂಭೀರ್ಯ ಚಿತ್ತದಿಂದ ಇರ್ತಾನಷ್ಟೇ. ರಾಜನ ಮೇಲೆ ಒಂದು ಸೊಳ್ಳೆ ಬಂದ್ರು ನೋಡ್ಕೊಳಂಗಿಲ್ಲ, ಸಂಖ್ಯೆನೇ ಹೊಡ್ತು. ಆದ್ರೆ ಸೈನಿಕ ಬಂದ ಸೊಳ್ಳೆ ಹೊಡ್ತು, ಹಿಂಗ್ ಹೊಡ್ತು. ಹೊಡೆದೆ ಈ ಹೊಡೆದಲ್ಲ ಗಜೇಂದ್ರ, ಹೊಡೆದೆ ಅದಕ್ಕೊಂದು ಸ್ಪಾಂಟೇನಿಯಸ್ ಆಗಿ ಒಂದು ಡೈಲಾಗ್ ಅನ್ನು ಕ್ರಿಯೇಟ್ ಮಾಡಿಬಿಡ್ತಾರೆ ಯಾರು ಬುದ್ಧಿವಂತ ಕಲಾವಿದರು. ಅವ್ರು ಎಷ್ಟು ಚೆನ್ನಾಗಿ ಹೇಳಿದ್ರು ಅಂತಂದ್ರೆ, ನಾವು ಈ ಕಡೆ ರೂಮ್ಗಳು ನೋಡ್ತಾ ಈ ಸ್ಟೇಜ್ ಹತ್ತಿ ಬರೋ ಮುಂದೆ ಅವರು ಎಡವಿ ಕೈ ಊರಿದ್ರು ಬ್ರಹ್ಮಚಾರ ಅವರು. ನಾಟಕ ಉದ್ಘಾಟನೆ ಆಯ್ತು. ಅವರು ಎಂತ ಅದ್ಭುತವಾದ ಒಂದು ಸಂದರ್ಭ. ಅಂದ್ರೆ ನಾವು ಏನ್ ತಪ್ಪಾಡಿದ್ರು ಕೂಡ ನಾಟಕದ ಯಶಸ್ಸನ್ನಾಗಿ ಮಾಡಿಕೊಳ್ಳುವಂತ ಶಕ್ತಿ ಕಲಾವಿದನಿಗಿರ್ತದೆ. ಮತ್ತೆ ಸಾಹಿತ್ಯ, ಕಲೆ, ಸಂಗೀತ ಇತ್ಯಾದಿಗಳೆಲ್ಲ ಹುಟ್ಟಿದ್ದೇ ರಂಗಕಲೆಯ ಮೂಲಕ. ನೀವು ಭರತನ ನಾಟ್ಯಶಾಸ್ತ್ರವನ್ನು ಉಲ್ಲೇಖ ಮಾಡಿದ್ರು ಬ್ರಹ್ಮಚಾರ ಅವರು. ಭಾರತೀಯ ಸಾಹಿತ್ಯ ಕಲೆ ಹುಟ್ಟಿದ್ದು ಭರತನ ನಾಟ್ಯಶಾಸ್ತ್ರದ ಮೂಲಕವೇ. ಸಾಹಿತ್ಯವಂತೂ ಕಾವೇಶು ನಾಟಕಮಂ ರಮ್ಯಂ ಅಂತಾನೆ ಭರತ ತನ್ನ ನಾಟ್ಯಶಾಸ್ತ್ರದಲ್ಲಿ. ಗ್ರೀಕ್ನ ರಂಗಭೂಮಿಯಿಂದಲೇ ಸಾಹಿತ್ಯ ಹುಟ್ಟಿದ್ದು. ಅಲ್ಲಿ ದುರಂತ ನಾಟಕಗಳಿಂದ ಅಲ್ಲಿ ಆರಂಭ ಆಗುತ್ತೆ. ದುರಂತ ನಾಟಕಗಳಿಂದ ನಮ್ಮಲ್ಲಿ ತೀರಾ ಇತ್ತೀಚೆಗೆ ನಾಟಕ ಪರಂಪರೆಯಲ್ಲಿ ತುಂಬಾ ನಿಧಾನಕ್ಕೆ ಕನ್ನಡ ರಂಗಭೂಮಿ ಆರಂಭಗೊಂಡದ್ದು. ಬಟ್ ಇತ್ತು. ನಿಮಗೆ ಗೊಂಬೆ ಕುಣಿತ, ತೋಲ್ಗೊಂಬೆ ಕುಣಿತ, ದೊಡ್ಡಾಟ, ಸಣ್ಣಾಟ, ರಾಧನಾಟ, ಬಹಳ ಅದ್ಭುತವಾದ ಕಲಾವಿದರು ಹಳ್ಳಿಗಳಲ್ಲಿ ಇದ್ದು. ನಮಗೆ ನಮ್ಮೂರಿನಲ್ಲಿ ಒಂದು ಆಂಜನೇಯನ ರಥೋತ್ಸವ ಜಾತ್ರೆ ಬಹಳ ಜೋರ ನಡೀತದೆ. ಬೀದಿಯವರೆಲ್ಲ ಪಣ ತೊಟ್ಟು ಒಂದು ಜಾತ್ರೆಗೆ 4 ನಾಟಕಗಳನ್ನು ಮಾಡೋದು. ಇವತ್ತೊಂದು ನಾಟಕ ಯಾರೊಂದು ಕುರುಕ್ಷೇತ್ರ ಮಾಡಿದ್ರು, ಇನ್ನೊಂದು ಯಾರೊಂದು ಬಂಜೆ ತೊಟ್ಟಿಲು ಅಂತ ಮಾಡಿದ್ರು, ಎಚ್ಚರ ತಂಗಿ ಎಚ್ಚರ, ಬಂಗಾರದ ಮನುಷ್ಯ, ಈ ತರದ ಅನೇಕ ನಾಟಕಗಳನ್ನ ಹಳ್ಳಿಯ ಜನ ಮನರಂಜನೆ ಉದ್ದೇಶದಿಂದ ಅದನ್ನ ಆರಂಭ ಮಾಡಿದ್ರು. ಈಗ ಹಳ್ಳಿಗಳಲ್ಲಿ ನಾಟಕ ಹೊರಟಿದೆ. ಅದು ಸಾಗರದಂತ ಊರಿನಲ್ಲಿ ಮೊನ್ನೆ ನಮ್ಮ ಸ್ನೇಹಿತೊಬ್ರು ಹೇಳ್ತಾರೆ, ಸಾಗರ ಇನ್ನು ಸಿಟಿಯಾಗಿ ಮಾರ್ಪಾಟಾಗುವಲ್ಲಿ ನಿಧಾನ ಹೋಗ್ತಾ ಇದೆ ಅಂತ. ದೊಡ್ಡ ಬದಲಾವಣೆ, ನಗರದ ಬದಲಾವಣೆ ಸಾಗರದಲ್ಲಿ ಆಗಿಲ್ಲ, ಅದು ಹಳ್ಳಿಯ ವಾತಾವರಣದಂತೆಯೇ ಇದೆ ಅಂತ. ಹಾಗಾಗಿ ನನಗೆ ಯಾವಾಗಲೂ ಅನಿಸ್ತಿದೆ, ಬಹುಶಃ ಕರ್ನಾಟಕದಲ್ಲಿ ಮೈಸೂರನ್ನು ಬಿಟ್ಟರೆ ನೆಕ್ಸ್ಟ್ ಸಾಂಸ್ಕೃತಿಕ ಸ್ಥಳವಾಗಿ ಬೆಳೀತಾ ಇರೋದು ಸಾಗರ. ಮೈಸೂರು ಬಿಟ್ಟರೆ ನೆಕ್ಸ್ಟ್ ಮೈಸೂರಿನ ಎಲ್ಲ ಸಾಂಸ್ಕೃತಿಕ ಕ್ಷೇತ್ರಗಳ ಪರಿಚಯ ಅಲ್ಲೇನಾಗುತ್ತೋ ಅದರಷ್ಟೇ ಸರಿಸಮಾನವಾಗಿ
ಸಾಗರದಲ್ಲಿ ನಿಮಗೆ ರಂಗಕಲೆ, ಸಾಹಿತ್ಯ, ಯಕ್ಷಗಾನ ಬಯಲಾಟ, ಚರ್ಚಾಗೋಷ್ಠಿಗಳು, ಹೋರಾಟ, ಪ್ರತಿಭಟನೆ ಎಲ್ಲವೂ ಕೂಡ ಬಹುಶಃ ಅಷ್ಟರ ಮಟ್ಟಿಗೆ ಸಾಗರದಂಥ ಊರು ಅತ್ಯಂತ ಪ್ರಜ್ಞಾವಂತ, ಎಚ್ಚರಿಕೆಯ ಊರು. ಅದು ಲೆಫ್ಟಿಸ್ಟ್ ಐಡಿಯಾಲಜಿ ಆಗಲಿ, ರೈಟಿಸ್ಟ್ ಐಡಿಯಾಲಜಿ ಆಗಲಿ, ಅವತ್ತು ಸಿದ್ಧಾಂತ ಆ ಚರ್ಚೆ ಇರೋದೇ. ಆದರೆ ವೇದಿಕೆ ಮೇಲೆ ಜಗಳ ಮಾಡಿ ಕೆಳಗಿಳಿದ ತಕ್ಷಣ ಸ್ನೇಹಿತರು. ಯಾಕಂದ್ರೆ ವಾದ ಮತ್ತು ವಿವಾದ ಸಂವಾದಗಳು ಇರ್ತಾವಲ್ಲ, ಅವುಗಳು ಒಂದು ಚಿಂತನ ಪ್ರಭೇದಗಳು ಇದ್ದೇ ಇರ್ತವೆ ಯಾವಾಗಲೂ. ಆದರೆ ಇಲ್ಲಿ ಯಾರೂ ಕೂಡ ಹಾಗೆ ಮುಖ ಕೆಟ್ಟಿಕೊಂಡು, ಮುಖ ಕೆಡಿಸಿಕೊಂಡು ಗುಂಪುಗಾರಿಕೆ ಮಾಡುವ ಒಂದು ವಾತಾವರಣವನ್ನು ನಾನು ಸಾಗರದಲ್ಲಿ ಹೆಚ್ಚು ಕಡಿಮೆ 20 ವರ್ಷದಿಂದ ನಾನು ನೋಡಲಿಲ್ಲ. ಸ್ನೇಹಿತರಾಗಿರ್ತಾರೆ, ಭಿನ್ನಾಭಿಪ್ರಾಯಗಳಿರ್ತಾರೆ. ಆ ಭಿನ್ನಾಭಿಪ್ರಾಯಗಳನ್ನು ಇಟ್ಕೊಂಡೇ ರಂಗಕಲೆಯಲ್ಲಿ ಅವ್ರು ಯಾವುದೋ ಒಂದು ನಾಟಕ ಆಡ್ತಾರೆ ಅಂದರೆ, ಒಂದು ಗೋಷ್ಠಿ ಮಾಡ್ತಾರೆ ಅಂದರೆ ಎಲ್ಲರೂ ಬರ್ತಾರೆ. ನೀವು ಕಾಗೋಡು ತಿಮ್ಮಪ್ಪ ರಂಗಮಂದಿರಕ್ಕೆ ಹೋದರೆ ಅದರ ವಿರುದ್ಧವಾಗಿರುವಂಥ ಒಂದು ದೊಡ್ಡ ಪಡೆ ಸಾಗರದಲ್ಲಿ ಇರುತ್ತೆ. ಆ ಗುಂಪೆಲ್ಲೋ ಅಲ್ಲಿರ್ತದೆ. ಹಾಗೆಯೇ ಅದಕ್ಕೆ ವ್ಯತಿರಿಕ್ತವಾಗಿರುವಂಥ ಇನ್ನೊಂದು ಗುಂಪು ಯಾವುದೋ ಒಂದು ವಿಚಾರಗೋಷ್ಠಿ ಮಾಡಿದರೆ ಇವರೆಲ್ಲರೂ ಅಲ್ಲಿರ್ತಾರೆ. ಅತ್ಯಂತ ಆರೋಗ್ಯಕರವಾದ ಬೆಳವಣಿಗೆ. ಹಾಗಾಗಿ ಸಾಗರದಂಥ ವಾತಾವರಣದಲ್ಲಿ ಹಾಗೆ ನಾಟಕ, ಕಲೆ, ಸಾಹಿತ್ಯ, ಸಂಗೀತ, ಭರತನಾಟ್ಯದಂಥ ಒಂದು ಅದ್ಭುತವಾದ ಕಲಾ ಕ್ಷೇತ್ರವಾಗಿ ಸಾಗರ ಇರೋದಿದೆಯಲ್ಲ, ಅದು ತುಂಬ ನಮಗೆ ಪ್ರಗತಿ ಪರವಾಗಿರುವಂಥ ಮತ್ತು ಅತ್ಯಂತ ಸೌಹಾರ್ದ ವಾತಾವರಣ ನಿರ್ಮಾಣ ಮಾಡುವಂಥ ಒಂದು ಪರಿಸ್ಥಿತಿ ಸಾಗರದಲ್ಲಿದೆ ಅಂತ ಅನ್ನೋದು. ಆಮೇಲೆ ಅಲ್ಲಮ್ಮ ನಾಟಕ ಶಾಲೆ ಅಂತ ಇಲ್ಲಿ ಒಂದು ಘಟಕವನ್ನು ಆರಂಭ ಮಾಡಿ ಅದರ ಅಡಿಯಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ತರಬೇತಿ ಕೊಡೋದು, ಅದು ಒಂದು ಕಾರ್ಯಕ್ರಮ ಆಯೋಜನೆ ಮಾಡೋದು, ಆ ಮೂಲಕ ಒಂದು ಸಂವಾದ ಏರ್ಪಡಿಸೋದು. ಅದನ್ನ ನೀವು ಈ ಗೋಷ್ಠಿ ಥರ ಮಾಡಿ ಅತಿಥಿಗಳನ್ನು ಕರೆದೇ ಮಾಡಬೇಕು ಅಂತಿಲ್ಲ. 10 ಜನ ಇಲ್ಲಿ ಕೂತ್ಕೊಂಡ್ರೆ ಸಾಕು, ಅಲ್ಲಿ ಒಂದು ಅರ್ಧ ಗಂಟೆ ಚರ್ಚೆ ನಡೀತದೆ. ಯಾರಾದರೂ ಒಬ್ಬ ವಿದ್ವಾಂಸರು, ಆ ಕ್ಷೇತ್ರದಲ್ಲಿ ತಿಳುವಳಿಕೆ ಇರೋರು ಬಂದು ಕೂತ್ಕೊಂಡು ನಮ್ಮ ವಿದ್ಯಾರ್ಥಿಗಳಿಗೆ ಅದರ ಅಭಿಪ್ರಾಯಗಳನ್ನು, ವಿಚಾರಗಳನ್ನು ಮಂಡನೆ ಮಾಡೋದು ಬಹಳ ಮುಖ್ಯವಾದದ್ದು. ಕೆಲಸವನ್ನು ಮಾಡುವಾಗ ಒಂದು ಗುರು ಬೇಕು. ಗುರಿಯ ಜೊತೆ ಗುರು ಇಲ್ಲದೆ ಹೋದರೆ ಅದು ಕೆಲವಷ್ಟು ಟೈಮ್ ಏನಾಗುತ್ತೆ ಅಂದರೆ ಗುರಿ ಮುಟ್ಟಕ್ಕೆ ಸಾಧ್ಯ ಆಗಲ್ಲ. ಗುರಿಯನ್ನು ಮುಟ್ಟುವಲ್ಲಿ ಬಹಳ ಎಡೆಯುತ್ತೀರ ನೀವು. ನಿಮಗೆ ಉಮೇಶ್ ಸರ್ ಅಂತ ಒಬ್ರು ಈಗ ಗುರು ಸಿಕ್ಕಿದ್ದಾರೆ. ಬ್ರಹ್ಮಚಾರ ಅವ್ರು ಹೇಳ್ಕೊಡ್ಬೋದು, HP ರಾಘವೇಂದ್ರ ಅವರು ಡೈರೆಕ್ಷನ್ ಮಾಡ್ಬೋದು, ಏನೇ ಇರಲಿ. ಈ ಕಲ್ಪನೆಯನ್ನ ಫಸ್ಟ್ ನಮ್ಮ ಕಾಲೇಜಿನಲ್ಲಿ ಪ್ರಾರಂಭಿಸಿದ್ದು ಉಮೇಶ್ ಸರ್ ಅವರು. ಒಂದು ಇನ್ಸಿಡೆಂಟ್ ಈ ನಾಟಕಕ್ಕೆ ಸಂಬಂಧಪಟ್ಟಂತೆ ಗುರು ಇಲ್ಲದೆ ಹೋದರೆ ಏನಾಗುತ್ತೆ ಕಲಿತಾಗ ಅನ್ನೋದನ್ನ ಹೇಳ್ತೀನಿ. ನಿಜವಾಗ್ಲೂ ನಡೆದಿದ್ದು ಒಂದು ಹಳ್ಳಿ. ಆ ಹಳ್ಳಿಯಲ್ಲಿ ಎಲ್ಲರೂ ಏನು ತೀರ್ಮಾನ ತಗೋತಾರೆ ಅಂತಂದ್ರೆ, ಎಲ್ಲರೂ ನಾಟಕ ಮಾಡ್ತಾರಲ್ಲ, ನಾವು ಊರಲ್ಲಿ ಯಾಕೆ ಮಾಡಬಾರ್ದು, ನಾವು ಎಲ್ಲರೂ ಸೇರಿ ನಾಟಕ ಮಾಡೋಣ. ನಾಟಕ ಕಲಿಸೋರ್ನ ಇವ್ರನ್ನ ಕೇಳ್ತಾರೆ, ನಮ್ಗೊಂದು ಸ್ವಲ್ಪ ಬಂದು ಹೇಳ್ಕೊಡ್ರಪ್ಪ ಅಂತ. ದುಡ್ಡು ಇಲ್ಲದೆ ಇದ್ರೆ ಯಾರೂ ಬರಲ್ಲ, ಯಾರು ಹೇಳ್ಕೊಡಕ್ ಬರಲ್ಲ. ಬ್ರಹ್ಮಚಾರ ಅವರು ಪಾಪ ಒಪ್ಕೊಂಡು ಬಂದಿರ್ತಾರೆ ಅಂದ್ರೆ ಎಲ್ಲರೂ ಬ್ರಹ್ಮಚಾರಸಾಗೆ ಆಗಿರಲ್ಲ. ಅವ್ರೇನ್ ಮಾಡ್ತಾರೆ, ಅವರೇ ಓದ್ಕೊಂಡು ನಾಟಕ ಕಲಿತಾರೆ. ನಾಟಕ ಪ್ರದರ್ಶನ ಆಗುತ್ತೆ. ಪ್ರದರ್ಶನದಲ್ಲಿ ರಾಜ ಕುತ್ಕೊಂಡು ಮಾತು ಶುರು ಮಾಡ್ಬೇಕಲ್ಲ. ನಿಮಗೆ ಗೊತ್ತಿರ್ಬೋದು ಮಕ್ಕಳೇ, ನಾಟಕದ ಪುಸ್ತಕದಲ್ಲಿ ಯಾವತ್ತೂ ಬ್ರಾಕೆಟಲ್ಲಿ ಆಕ್ಷನ್ ಹೇಗಿರ್ಬೇಕು ಅಂತ ಬರ್ದಿರ್ತಾರೆ. ಜೋರಾಗಿ ಕಿರಿಚುತ್ತಾ ಅಂದ್ರೆ ಅವ್ನು ಜೋರಾಗಿ ಹೇಳ್ಬೇಕು.